ಓಂ 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 ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಹರಿ ಓಂ. ಎಲ್ಲರಿಗೂ ಶುಭೋದಯ. ದಿವ್ಯವಾದ, ಭವ್ಯವಾದ, ನಿತ್ಯ ನೂತನವಾದ, ಅತಿ ಪುರಾತನವಾದ, ಸನಾತನವಾದ, ಅತಿ ಪ್ರಸಿದ್ಧವಾದ ನಮ್ಮ ಒಳಗೆ ಇರುವಂತಹ ಅದ್ಭುತವಾದ ದೇವಾಲಯಕ್ಕೆ ಎಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ. ನನ್ನ ಗುರುವಾಗಿರುವ ಕೇರಳದ ಕಾಂಜಂಗಾಡಿನ ಆನಂದಾಶ್ರಮದ ಪಪ್ಪ ಸ್ವಾಮಿ ರಾಮದಾಸ್ ಮತ್ತು ನನ್ನ ತಾಯಿ ತಂದೆಯರ ಚರಣಾರವಿಂದಗಳಲ್ಲಿ ಅನಂತ ಪ್ರಣಾಮಗಳು. ಇವತ್ತಿನಿಂದ ಆದಿಶಂಕರಾಚಾರ್ಯರು ರಚಿಸಿರುವಂತಹ ಅದ್ಭುತವಾದ ಸ್ತೋತ್ರ ಶಿವಾನಂದ ಲಹರಿ, ಇದರ ಅರ್ಥವನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಆದಿಶಂಕರಾಚಾರ್ಯರು ರಚಿಸಿರುವಂತಹ ಸ್ತೋತ್ರಗಳು ಹಲವಾರು. ಬಹುಶಃ ನಾವೊಂದು ಹಲವಾರು ಜನ್ಮ ಬರೀ ಅದನ್ನು ಓದೋದಕ್ಕೆ ತಗೋಬೋದು, ಅರ್ಥ ಮಾಡಿಕೊಳ್ಳೋದಲ್ಲ, ಬರೀ ಓದೋದಕ್ಕೆ ಹಲವಾರು ಜನ್ಮಗಳು ಬೇಕಾಗ್ಬೋದು ನಮಗೆ. ಇನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಇನ್ನೆಷ್ಟು ಜನ್ಮಗಳು ಬೇಕಾಗುತ್ತೋ ಗೊತ್ತಿಲ್ಲ. ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದರೂ ಕೂಡ ದ್ವೈತ ಸಿದ್ಧಾಂತವನ್ನು ತಿರಸ್ಕಾರ ಮಾಡಲಿಲ್ಲ. ಜ್ಞಾನಿ ಆಗಿದ್ರೂ ಕೂಡ ದ್ವೈತ ಭಾವ ಬೇಕು ಅಂತ ಇದ್ದವರು. ಇಲ್ಲಿ ಶಿವಾನಂದ ಲಹರಿ ಅರ್ಥ ಆಮೇಲೆ ನೋಡೋಣ. ಶಿವನ ಬಗ್ಗೆ ಬರೆದಿರುವಂತಹ ಅದ್ಭುತವಾದ ಹೊಗಳಿ ತೆಗಳಿ ಬೈದು ಎಲ್ಲನೂ ಇದೆ ಅದರಲ್ಲಿ. ಬೇರೆ ಬೇರೆ ಥರದಲ್ಲಿ ಬೇಡಿಕೊಳ್ತಾರೆ ಆದಿಶಂಕರಾಚಾರ್ಯರು. ಭಕ್ತಿಯ ಪ್ರವಾಹ. ಶಿವ ಆನಂದ ಲಹರಿ. ಲಹರಿ ಅಂತ ಹೇಳಿದರೆ ಅಲೆ, ಏನೋ ಚಿಕ್ಕ ಪುಟ್ಟ ಅಲೆ ಅಲ್ಲ, ದೊಡ್ಡ ಅಲೆ. ಯಾವ ಅಲೆ? ನೀರಿನ ಅಲೆ ಅಲ್ಲ, ಇದು ಆನಂದದ ಅಲೆ. ಶಿವ ಆನಂದ. ಶಿವ ಅಂತ ಹೇಳಿದ್ರೆ ನಮ್ಗೆ ಅರ್ಥ ಗೊತ್ತಿದೆ, ಮಂಗಲಮಯವಾದದ್ದು, ಶುಭಕರವಾದದ್ದು. ಶುಭಕರವಾದ ಅಥವಾ ಮಂಗಲಮಯವಾದ ಆನಂದ ಇಲ್ಲಿ. ಯಾಕೆ ಹೀಗೆ ಹೇಳ್ತಿದ್ದಾರೆ ಅಂತಂದರೆ, ನಮಗೆ ಲೌಕಿಕ ಕೋರಿಕೆಗಳು ತೀರಿಸಿದಾಗ ಆನಂದ ಆಗತ್ತೆ. ನನಗೆ ಇವಾಗ ಒಂದು ಹೊಸ ಕಾರ್ ತಗೋಬೇಕು ಅಂತ ಕೋರಿಕೆ ಇತ್ತು, ಆಸೆ ಇತ್ತು, ಎಷ್ಟೋ ವರ್ಷದಿಂದ ಆಸೆ ಇತ್ತು, ತಗೊಂಡಾಯಿತು. ಎಷ್ಟು ಸಂತೋಷ, ಎಷ್ಟು ಆನಂದ. ಒಂದು ವಾರ ಆದಮೇಲೆ ನನ್ನ ಫ್ರೆಂಡ್ ಒಬ್ಬರು ಅವರು ಕೂಡ ಹೊಸ ಕಾರ್ ತಗೊಂಡ್ರು, ಅದು ಇದಕ್ಕಿಂತ ಚೆನ್ನಾಗಿದೆ. ಆಗ ಎಲ್ಲೋಯ್ತು ನನ್ನ ಆನಂದ? ಅವರ ಜೊತೆ ಹೋಲಿಸಿ, ಅಯ್ಯೋ ನಾನು ಈ ಕಾರ್ ಯಾಕೆ ತಗೊಂಡೆ, ನಾನು ಆ ಕಾರ್ ತಗೋಬೇಕಾಗಿತ್ತಲ್ವಾ ಅಂತ ಹೇಳುವ ಭಾವನೆ. ಅಂದರೆ ಈ ಥರದ ಲೌಕಿಕ ಆನಂದ ಯಾವಾಗಲೂ ಕೂಡ ಕ್ಷಣಿಕ. ಕೆಲವು ದಿನಗಳಿರ್ಬೋದು, ಕೆಲವು ತಿಂಗಳಿರ್ಬೋದು, ಅಥವಾ ಕೆಲವು ವರ್ಷಗಳಿರ್ಬೋದು. ಆಮೇಲೆ ಯಾವ ವಸ್ತು ಅಥವಾ ಯಾವ ಪರಿಸ್ಥಿತಿ ಅಥವಾ ಯಾವ ವ್ಯಕ್ತಿ ನಮಗೆ ಸಂತೋಷವನ್ನು ಕೊಟ್ಟಿತೋ ಅದೇ ವ್ಯಕ್ತಿ, ಅದೇ ವಸ್ತು ಅಥವಾ ಅಂಥದ್ದೇ ಪರಿಸ್ಥಿತಿಯಿಂದ ನಮಗೆ ದುಃಖವೇ ಜಾಸ್ತಿ. ಹಾಗಾಗಿ ಲೌಕಿಕ ಆನಂದ ಯಾವತ್ತೂ ಕೂಡ ಶಾಶ್ವತ ಅಲ್ಲ. ಅದೇ ಈ ಲಹರಿ ಅಂತ ಹೇಳೋದು ಶಿವ ಆನಂದ, ಮಂಗಲಮಯವಾದ ಆನಂದ, ಸಾತ್ವಿಕವಾದ ಆನಂದ. ಹೇಗೆ ಸಿಗತ್ತೆ? ನಮ್ಮನ್ನು ನಾವು ಆ ಶಿವನ ಜೊತೆ ಜೋಡಿಸಿಕೊಂಡಾಗ, ಮಂಗಲಮಯನಾದನ ಜೊತೆ ಸೇರಿಸಿಕೊಂಡಾಗ, ನಮ್ಮನ್ನು ನಾವು ಜೋಡಿಸಿಕೊಂಡಾಗ ಸಿಗುವಂತಹ ಆನಂದವೇ ಸಾತ್ವಿಕ ಆನಂದ. ಈ ಆನಂದ ಯಾವತ್ತೂ ನಮ್ಮ ಜೊತೆ ಇರುವಂಥದ್ದು. ಹಾಗೆ ಶಿವಾನಂದ ಅಂತ ಹೇಳಿದ್ರೆ ಎರಡು ಅರ್ಥ ಬರುತ್ತೆ. ಒಂದು ಮಂಗಲಮಯವಾದ ಆನಂದ, ಇನ್ನೊಂದು ಶಿವನ ಜೊತೆ ನಾವು ನಮ್ಮನ್ನು ಸೇರಿಸಿಕೊಂಡು ಇರುವಾಗ ಬರುವಂತಹ ಅಥವಾ ಜೋಡಿಸಿಕೊಂಡಾಗ ಬರುವಂತಹ ಒಂದು ಆನಂದ, ಇದು ಶಿವಾನಂದ.
ಇದು ಒಂದು ಭಕ್ತಿಯ ಪ್ರವಾಹ, ಭಕ್ತಿ ಗಂಗೆ. ಗಂಗೆ ಹೇಗೆ ರಭಸದಿಂದ ಧುಮುಕಿದ್ಲೋ ಹಾಗೆಯೇ ಅಂತಹ ರಭಸದಿಂದ ಈ ಲಹರಿ ಇದೆ. ಅದೇ ರಭಸದಲ್ಲಿ ಈ ಲಹರಿ ಮುಂದಕ್ಕೆ ಸಾಗ್ತಾ ಇರುತ್ತೆ. 100 ಶ್ಲೋಕಗಳಿವೆ. ಪ್ರತಿಯೊಂದು ಶ್ಲೋಕವೂ ಕೂಡ ಭಕ್ತಿ. ರಾಮಕೃಷ್ಣ ಆಶ್ರಮದ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ, ಭಕ್ತಿಯ ಜೇನಿನಲ್ಲಿ ಅದ್ದಿದ ಹಾಗೆ ಇದೆ ಪ್ರತಿಯೊಂದು ಶ್ಲೋಕವು ಅಂತ. ನಿಜವಾಗ್ಲೂ ಹಾಗೇ ಇದೆ. ಬೇರೆ ಬೇರೆ ಥರದಲ್ಲಿ ನಾನಾ ರೀತಿಯಲ್ಲಿ ಶಂಕರಾಚಾರ್ಯರು ಶಿವನನ್ನ ಪ್ರಾರ್ಥಿಸ್ತಾರೆ. ಬೈದು ಕೂಡ ಹೇಳ್ತಾರೆ, ನಿನ್ನತ್ರ ಕೊಡೋದಕ್ಕೆ ಏನಿದೆ? ವಿಷ ಸರ್ಪ ಇರೋದು. ಯಾರಿಗೆ ಬೇಕಾ ವಿಷ ಸರ್ಪ? ಆ ಮುದಿ ನಂದಿ ವಾಹನ, ನಂಗೆ ಬೇಡಪ್ಪ ಆ ನಂದಿ ವಾಹನ ಎಲ್ಲ. ಏನಿದೆ ನಿನ್ನ ಹತ್ರ ಕೊಡೋದಕ್ಕೆ? ಏನೂ ಇಲ್ಲ. ಹಾಗಾದರೆ ನನಗೆ ಭಕ್ತಿ ಕೊಡು. ನೋಡಿ, ಬೈದು ಕೂಡ ಕೇಳೋದು ಭಕ್ತಿಯನ್ನೇ. ಹಾಗೆ ಯಾವ ಯಾವ ರೀತಿಯಲ್ಲಿ ಶಂಕರಾಚಾರ್ಯರು ಭಕ್ತಿಯನ್ನು ಕೇಳ್ತಾರೆ, ಇಲ್ಲಿ ಬೇಡಿಕೊಳ್ತಾರೆ. ನೋಡಿದಾಗ ಅದ್ವೈತ ಅಂತ ಹೇಳಿದರೆ ಏನು? ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮ ಅಥವಾ ಜೀವಾತ್ಮ ಪರಮಾತ್ಮ ಒಂದೇ ಅಂತ ಹೇಳುವ ಸಿದ್ಧಾಂತ ಅದ್ವೈತ ಸಿದ್ಧಾಂತ. ಆದರೆ ಬೇರೆ ಬೇರೆ ದೃಷ್ಟಿಕೋನದಿಂದ ಎಲ್ಲವೂ ಸರಿ ಅಂತ ಹೇಳ್ತಾರೆ ಆದಿಶಂಕರಾಚಾರ್ಯರು. ಅಂದರೆ ದ್ವೈತ ದೃಷ್ಟಿ. ದ್ವೈತ ಅಂತ ಹೇಳಿದಾಗ ಇಲ್ಲಿ ದೇವರು ಬೇರೆ, ನಾನು ಬೇರೆ. ಸಗುಣ, ಒಂದು ರೂಪ ಇದೆ, ಗುಣ ಆಕಾರ ಇದೆ, ಒಂದು ಹೆಸರು ನಾಮ ರೂಪ ಇರುವಂಥದ್ದು ಸಗುಣ, ಅದು ಬೇಕು. ನಾವು ಬೇರೆ ಬೇರೆ ಸ್ತೋತ್ರದಲ್ಲಿ ನಾನಾ ರೀತಿಯಾಗಿ ಭಗವಂತನನ್ನ ಸ್ತುತಿಸ್ತೇವೆ. ನಿನ್ನ ತಲೆಯ ಕಿರೀಟ ಹೀಗಿದೆ, ಕೂದಲು ಹೀಗಿದೆ, ಮುಂಗುರುಳು ಇದೆ, ಕಣ್ಣು ಹೀಗಿದೆ ಅಂತ ನಾವು ಬೇರೆ ಬೇರೆ ಸ್ತೋತ್ರದಲ್ಲಿ ಸ್ತುತಿಸ್ತೇವೆ. ಹೀಗೆ ಹಾಗಂದ್ರೆ ಏನು? ದೇವರು ಬೇರೆ, ನಾನು ಬೇರೆ ಅಂತಾಯಿತು, ದ್ವೈತ ಭಾವ ಆಯಿತು. ಮಧ್ವಾಚಾರ್ಯರ ಸಿದ್ಧಾಂತ ಇದು ದ್ವೈತ ಭಾವ. ದೇವರು ಬೇರೆ, ನಾನು ಬೇರೆ ಅಂತ ಹೇಳೋದು. ರಾಮಾನುಜಾಚಾರ್ಯರ ಸಿದ್ಧಾಂತ ಏನು ಅಂತ ಹೇಳಿದರೆ ವಿಶಿಷ್ಟಾದ್ವೈತ. ಎಲ್ಲ ಕಡೆಯಲ್ಲಿಯೂ ಭಗವಂತ ಇದ್ದಾನೆ. ಶಂಕರಾಚಾರ್ಯರದು ನಾನೇ ಬ್ರಹ್ಮ, ಜೀವಾತ್ಮ ಮತ್ತೆ ಪರಮಾತ್ಮ ವ್ಯತ್ಯಾಸ ಏನೂ ಇಲ್ಲ, ಒಂದೇ. ಇದು ನಾವು ತತ್ವಬೋಧದಲ್ಲಿ ತಿಳಿದುಕೊಂಡಿದ್ದೇವೆ ಅಂತ ಹೇಳಿದರೆ ಓದಿ ನೋಡಿ ಸ್ವಲ್ಪ ಅರ್ಥ ಆಗಿದೆ, ಆದರೆ ಇನ್ನೂ ನಮ್ಮ ಅನುಭವಕ್ಕೇನು ಬರ್ತಾ ಇಲ್ಲ. ಯಾಕೆ ಅಂತ ಹೇಳಿದರೆ ಈ ಭಕ್ತಿ ರಸ ಹರಿಬೇಕು, ಭಕ್ತಿಯ ಪರಾಕಾಷ್ಠೆಗೆ ತಲುಪಬೇಕು ನಾವು. ಇಲ್ಲದೇ ಇದ್ದರೆ ಅದು ಸಿದ್ಧಿಸುವಂಥದ್ದಲ್ಲ. ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ಬೋದು, ಆದರೆ ಅದು ನಮ್ಮ ಅನುಭವಕ್ಕೆ ಬರಬೇಕು ಅಂತ ಆದರೆ ಭಕ್ತಿಯ ಪರಾಕಾಷ್ಠೆಗೆ ತಲುಪಲೇಬೇಕು. ಇಲ್ಲಿ ದ್ವೈತ ಭಾವವನ್ನೇ ಎತ್ತಿ ಹಿಡಿದಿದ್ದಾರೆ ಆದಿಶಂಕರಾಚಾರ್ಯರು. ಅದ್ವೈತ ಮತ ಸಿದ್ಧಾಂತ ಪ್ರತಿಪಾದಕರು ಆದರೂ ಕೂಡ ದ್ವೈತ ಭಾವವನ್ನು ಯಾವತ್ತೂ ತಿರಸ್ಕಾರ ಮಾಡಲಿಲ್ಲ. ಹಾಗೆಯೇ ಶಿವಾನಂದ ಲಹರಿ ಅಥವಾ ಹಲವಾರು ವ್ಯಾಖ್ಯಾನಗಳನ್ನು ಬರೆದಿದ್ದಾರೆ, ಹಲವಾರು ಸ್ತೋತ್ರಗಳನ್ನು ಬರೆದಿದ್ದಾರೆ. ಎಲ್ಲದರಲ್ಲಿಯೂ ಕೂಡ ಭಕ್ತಿ ಬೇಕು ಅಥವಾ ದ್ವೈತ ಭಾವವನ್ನು ಗುರುತಿಸಿ ನಮ್ಮಂತಹ ಅಜ್ಞಾನಿಗಳಿಗೆ ಮೊದಲನೆಯ ಮೆಟ್ಟಲೆ ದ್ವೈತ ಭಾವ, ಭಕ್ತಿ ಭಾವ. ಭಕ್ತಿ ಇಲ್ಲ ಅಂತಾದರೆ ಜ್ಞಾನ ಅಂತ ಹೇಳಿದ್ರು ಬರೇ ನೀರಸ. ಹಾಗಾಗಿ ಇದು ಬೇಕೇ ಬೇಕು. ಅದಕ್ಕೋಸ್ಕರ ಯಾವ ಪಾರ್ಶಿಯಾಲಿಟಿಯೂ ಇಲ್ಲದೆ ದೇವಿ, ಸುಬ್ರಹ್ಮಣ್ಯ, ಕೃಷ್ಣ, ರಾಮ ಯಾರ ಮೇಲೆ ಸ್ತೋತ್ರ ಬರಲಿಲ್ಲ. ಅವರು ಎಲ್ಲ ದೇವರ ಮೇಲೆ ಸ್ತೋತ್ರವನ್ನು ರಚನೆ ಮಾಡಿ ನಮಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಭಗವತ್ಪಾದ ಆದಿಶಂಕರಾಚಾರ್ಯರು. ಈ ಶಿವಾನಂದ ಲಹರಿಯಲ್ಲಿ ದ್ವೈತ ಭಾವ ನೋಡ್ತೇವೆ, ವಿಶಿಷ್ಟಾದ್ವೈತ ನೋಡ್ತೇವೆ, ಕರ್ಮಕಾಂಡ ನೋಡ್ತೇವೆ, ಉಪಾಸನಾವನ್ನು ನೋಡ್ತೇವೆ. ಬೇರೆ ಬೇರೆ ಯೋಗಗಳು, ಕರ್ಮಯೋಗ, ಉಪಾಸನಾ ಯೋಗ, ಜ್ಞಾನ ಯೋಗ ಎಲ್ಲವನ್ನ ಇದರಲ್ಲಿ ತುಂಬಿಟ್ಟಿದ್ದಾರೆ ಆದಿಶಂಕರಾಚಾರ್ಯರು. ಭಗವತ್ಪಾದರು ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನ ಭ್ರಮರಾಂಬಿಕಾ ಸನ್ನಿಧಿಯಲ್ಲಿ ಕುಳಿತುಕೊಂಡು ಇದರ ರಚನೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಶ್ರೀಶೈಲಕ್ಕೆ ಯಾರಾದರೂ ಹೋಗಿದ್ರೆ ಅಥವಾ ಇನ್ನು ಹೋಗೋರಿದ್ರೆ ಈ ಸ್ಥಳವನ್ನು ದಯವಿಟ್ಟು ನೋಡಿ. ಇದು ದೇವಸ್ಥಾನಕ್ಕೆ ಒಂದು 4 ಕಿಲೋಮೀಟರ್ ಮೊದಲೇ ಸಿಗತ್ತೆ. ಫಾಲಧಾರ ಅಂತ ಇದೆ ಹೆಸರು.
ಈ ಜಾಗ ತುಂಬ ರಮಣೀಯವಾಗಿದೆ. ಒಂದು ಕಣಿವೆ ಥರ ಇದೆ. ನಾವು ಮೆಟ್ಲು ಇಳಿದು ಕೆಳಗಡೆ ಹೋಗಬೇಕು, ಜಳ ಅಂತ ನೀರು ಹರಿತಾ ಇರುತ್ತೆ. ಈ ಕ್ಷೇತ್ರದಲ್ಲಿ ಕೂತ್ಕೊಂಡು ರಚನೆ ಮಾಡಿದ್ರಂತೆ ಆದಿಶಂಕರಾಚಾರ್ಯರು ಶಿವಾನಂದ ಲಹರಿಯನ್ನು. ಹಾಗಾಗಿ ಅಲ್ಲಿ ಶಂಕರಾಚಾರ್ಯರ ಮೂರ್ತಿಯ ಸ್ಥಾಪನೆ ಮಾಡಿದ್ದಾರೆ. ಆ ಕಾಲದಲ್ಲಿ ಅಲ್ಲಿ ನೀರು ಇರಲಿಲ್ಲ. ಈ ಶಿವಾನಂದ ಲಹರಿಯ ರಚನೆ ಮಾಡ್ತಾ ಮಾಡ್ತಾ ಆದಿಶಂಕರಾಚಾರ್ಯರಿಗೆ ದಾಹ ಅನ್ನಿಸ್ತು, ಬಾಯಾರಿಕೆ ಆಯಿತು. ಎಲ್ಲೂ ಹತ್ರ ನೀರಿಲ್ಲ. ಆದರೆ ಮಾಡ್ತಾ ಇದ್ದುದು ಶಿವನ ಸ್ಮರಣೆ. ಶಿವನಿಗೆ ತನ್ನ ಭಕ್ತರ ಮೇಲೆ ಕರುಣಾಮಯಿಯಾಗಿ ಎಷ್ಟು ಪ್ರೀತಿ ಅಂತ ತೋರಿಸೋದಿಕ್ಕೆ ತನ್ನ ಹಣೆಯಿಂದ ಹಣೆಯಿಂದ ನೀರನ್ನು ಹರಿಸಿ ಆದಿಶಂಕರಾಚಾರ್ಯರ ದಾಹವನ್ನು ತೀರಿಸ್ತಾನಂತೆ. ಹಾಗಾಗಿ ಅಲ್ಲಿ ಹೆಸರು ಪಾಲಕ್ಷೇತ್ರ ಅಂತ ಇದೆ. ಯಾರಾದರೂ ಶ್ರೀಶೈಲಕ್ಕೆ ಹೋಗುವ ಪ್ಲ್ಯಾನ್ ಮಾಡಿದರೆ ದಯವಿಟ್ಟು ಈ ಒಂದು ಕ್ಷೇತ್ರವನ್ನು ಮರೆಯದೆ ಹೋಗಲೇಬೇಕು. ತುಂಬ ಅಂದರೆ ನನ್ನ ಅನುಭವ ನಾನು ಹೇಳ್ತಾ ಇರೋದು. ಅಲ್ಲಿ ಹೋಗಿ ಕೂತು 1-2 ಶಿವಾನಂದ ಲಹರಿಯ ಶ್ಲೋಕವನ್ನು ಪಠಣೆ ಮಾಡಿದಾಗ ಆದಂತಹ ಒಂದು ಅನುಭವ ವರ್ಣಿಸಲು ಸಾಧ್ಯವಿಲ್ಲ. ಆ ಥರದ ಒಂದು ಅನುಭವ ಬಹುಶಃ ಶಿವಾನಂದ ಲಹರಿ ಕಲಿತಾಗ ನಮಗೆ ಆ ಒಂದು ಅನುಭವ ಅಲ್ಲಿ ಹೋಗಿ ಪಠಣೆ ಮಾಡಿದರೆ ಖಂಡಿತವಾಗಿಯೂ ಆ ಅನುಭವ ಆಗ್ಬೋದು. ಆದರೆ ಅಲ್ಲಿಯೇ ಹೋಗಬೇಕು ಅಂತ ಏನೂ ಇಲ್ಲ. ಮನೆಯಲ್ಲೇ ಕೂತು ನಾವು ಪಠಿಸಿದಾಗಲೂ ಸ್ವಲ್ಪ ಅದರ ಅರ್ಥದ ಬಗ್ಗೆ ಗಮನ ಹರಿಸಿದರೆ ಖಂಡಿತವಾಗಿಯೂ ಅದೇ ಅನುಭವ ನಮಗೆ ಮನೆಯಲ್ಲಿ ಕೂತೇ ಆಗ್ಬೋದು. ಈಗ 100 ಶ್ಲೋಕಗಳಲ್ಲಿ 1ನೆಯ ಶ್ಲೋಕ ತೆಗೆದುಕೊಳ್ಳೋಣ. ನಾನು ಇದನ್ನು ಹೈದರಾಬಾದಲ್ಲಿರುವಾಗ ಸಾಧಾರಣ 30 ವರ್ಷಗಳ ಹಿಂದೆ ಹೈದರಾಬಾದಲ್ಲಿದ್ದಾಗ ಶ್ರೀಮತಿ ಮೀನಾಕ್ಷಿ ರಾಮಸ್ವಾಮಿ ಅಂತ ಇವ್ರು ನನಗೆ ಕಲಿಸಿಕೊಟ್ರು. ಸೌಂದರ್ಯ ಲಹರಿ ಕೂಡ ನನಗೆ ಅವರೇ ಕಲಿಸಿಕೊಟ್ಟದ್ದು, ಶಿವಾನಂದ ಲಹರಿ ಕೂಡ ಅವರೇ ಕಲಿಸಿಕೊಟ್ಟದ್ದು. ಅವರಿಗೆ ನನ್ನ ಅನಂತ ನಮಸ್ಕಾರಗಳು. ರಾಗದಲ್ಲಿಯೂ ಹೇಳ್ಬೋದು, ರಾಗದಲ್ಲಿ ಹೇಳಲೇಬೇಕು ಅಂತ ಏನೂ ಇಲ್ಲ. ಸುಮ್ಮನೆ ನಾವು ಯಾವುದೋ ಶ್ಲೋಕ ಓದಿದ ಥರ ಓದ್ಕೊಳ್ಬೋದು. ಅಥವಾ ನಾನು ಕಲ್ತಿದ್ದು ರಾಗದಲ್ಲಿ 2 ಶ್ಲೋಕಕ್ಕೆ ಒಂದೊಂದು ರಾಗವನ್ನು ಕಲಿಸಿಕೊಟ್ಟಿದ್ದಾರೆ. 2ನ್ನೂ ಹಾಡ್ತೇನೆ. ನಾನು ಸಂಗೀತ ವಿದುಷಿ ಏನಲ್ಲ, ಸ್ವಲ್ಪ ಸಂಗೀತ ಕಲ್ತದ್ದಷ್ಟೇ. ಹಾಗಾಗಿ ಸಂಗೀತದಲ್ಲಿ ರಾಗದಲ್ಲಿ ಹಾಡಿದಾಗ ಸ್ವಲ್ಪ ರಾಗ ತಪ್ಪಬಹುದು, ಅದಕ್ಕೆ ಕ್ಷಮೆ ಇರಲಿ. ರಾಗ ಇಲ್ಲದೆ ಕಲಾಭ್ಯಾಂ ಚೂಡಾಲಂಕೃತ ಶಶಿಕಲಾಭ್ಯಾಂ ನಿಜ ತಪಃ ಫಲಾಭ್ಯಾಂ ಭಕ್ತೇಷು ಪ್ರಕಟಿತ ಫಲಾಭ್ಯಾಂ ಭವತು ಮೇ ಶಿವಾಭ್ಯಾಮಸ್ತೋಕ ತ್ರಿಭುವನ ಶಿವಾಭ್ಯಾಂ ಹೃದಿ ಪುನಃ ಭವಾಭ್ಯಾಮಾನಂದ ಸ್ಫುರದನುಭವಾಭ್ಯಾಂ ನತಿರಿಯಂ ಕಲಾಭ್ಯಾಂ ಚೂಡಾಲಂಕೃತ ಶಶಿಕಲಾಭ್ಯಾಂ ನಿಜ ತಪ ಫಲಾಭ್ಯಾಂ ಭಕ್ತೇಷು ಪ್ರಕಟಿತ ಫಲಾಭ್ಯಾಂ ಭವತು ಮೇ ಶಿವಾಭ್ಯಾಂ ಅಸ್ತೋಕ ತ್ರಿಭುವನ ಶಿವಾಭ್ಯಾಂ ಹೃದಿ ಪುನಃ ಭವಾಭ್ಯಾಂ ಆನಂದ ಸ್ಫುರದನುಭವಾಭ್ಯಾಂ ನತಿರಿಯಂ. ಮೊದಲನೇ ಶ್ಲೋಕ ಮಂಗಲಮಯವಾದ ಶ್ಲೋಕ. ದಿವ್ಯ ದಂಪತಿಗಳನ್ನು ಪ್ರಾರ್ಥನೆ ಮಾಡುವಂತಹ ಶ್ಲೋಕ. ಯಾವ ಅದ್ವೈತದ ಕ್ಲಾಸ್ ಆದರೂ ಕೂಡ ಧ್ಯಾನ ಶ್ಲೋಕ ಅಂತ ಒಂದು ಇದ್ದೇ ಇರುತ್ತೆ ನೋಡಿ. ಅದ್ವೈತ ಆದರೂ ದ್ವೈತ, ಇದು ನಮ್ಮ ಸನಾತನ ಧರ್ಮದ ಶ್ರೇಷ್ಠತೆ. ಬೇರೆ ಬೇರೆ ದೃಷ್ಟಿಕೋನದಿಂದ ನೋಡ್ತಾ ಇರೋದಷ್ಟೇ. ಇಲ್ಲಿ ಆದಿಶಂಕರಾಚಾರ್ಯರು ಆ ದಿವ್ಯ ದಂಪತಿಗಳನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಪಾರ್ವತೀ ಪರಮೇಶ್ವರರನ್ನು. ಕಾಳಿದಾಸ ರಘುವಂಶದಲ್ಲಿ ವಾಗರ್ಥವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ಒಂದೇ ಪಾರ್ವತೀ ಪರಮೇಶ್ವರವು ಅಂತ ಸ್ತುತಿಸಿರ್ತಾನೆ. ಜಗತ್ತಿಗೆ ಪಿತೃ, ಜಗತ್ತಿಗೆ ತಾಯಿ ತಂದೆಯವರು ಪಾರ್ವತೀ ಪರಮೇಶ್ವರ. ಅಂತಹ ಪಾರ್ವತೀ ಪರಮೇಶ್ವರರಿಗೆ ಆದಿಶಂಕರಾಚಾರ್ಯರು ನತಿಹಿ ಇಯಂ, ಕೊನೆಯಲ್ಲಿ ಬರುತ್ತೆ ನತಿಹಿ. ನತಿ ಅಂತೇಳಿದ್ರೆ ನನ್ನ ನಮಸ್ಕಾರ, ಇಯಂ ಅಂತೇಳಿದ್ರೆ ಇದು, ಈ ನಮಸ್ಕಾರ ನನ್ನದು. ಯಾರಿಗೆ? ಕಲಾಭ್ಯಾಂ, ಎಲ್ಲ ಕಲೆಗಳಿಗೂ ಮೂಲವಾಗಿರುವಂತಹ
ದಂಪತಿಗಳಿಗೆ. 64 ಕಲೆಗಳಿವೆ ಅಂತ ಹೇಳ್ತಾರೆ. ಆ ಎಲ್ಲದಕ್ಕೂ ಮೂಲವಾಗಿರುವಂಥವರು ಪಾರ್ವತಿ ಪರಮೇಶ್ವರರು. ಆದಿ ದಂಪತಿಗಳು ಹೇಳ್ತಾರೆ, ದಿವ್ಯ ದಂಪತಿಗಳು ಅಂತ ಹೇಳ್ತಾರೆ. ಹಾಗೆ ಅಂತಹವರಿಗೆ ಕಲಾಭ್ಯಾಂ, ಚೂಡಾಲಂಕೃತ ಶಶಿಕಲಾಭ್ಯಾಂ. ಚೂಡ ಅಂತ ಹೇಳಿದ್ರೆ ನಮ್ಮ ತಲೆಯಲ್ಲಿ ಅಲಂಕೃತವಾಗಿರುತ್ತೆ. ಯಾರು? ಶಶಿಕಲಾಭ್ಯಾಂ, ಚಂದ್ರ. ನಮಗೆ ಗೊತ್ತಿದೆ, ಚಂದ್ರ ಶಿವ ಮತ್ತು ಪಾರ್ವತಿಯ ತಲೆಯ ಮೇಲೆ ಕೂತಿರ್ತಾನೆ. ಅದು ಹೇಗಿರುವ ಚಂದ್ರ? ಪೂರ್ಣಿಮಾ ಚಂದ್ರ ಅಲ್ಲ, ಶಶಿಕಲಾ. ಇಲ್ಲಿ ಕಲಾ ಅಂತ ಹೇಳಿದ್ರೆ ಆ ಕಲೆಗಳು 64 ಕಲೆಗಳು ಅಲ್ಲ, ಸಂದರ್ಭೋಚಿತವಾಗಿ ನಾವು ಅರ್ಥವನ್ನು ತೆಗೆದುಕೊಳ್ಬೇಕಾಗತ್ತೆ. ಇಲ್ಲಿ ಕಲಾ ಅಂತ ಹೇಳಿದ್ರೆ ಒಂದು ಭಾಗ. ಪೂರ್ಣಿಮದಲ್ಲಿ ಬರುವಂತಹ ಚಂದ್ರ ಪೂರ್ಣವಾಗಿರ್ತಾನೆ. ಈಗ ಇಲ್ಲಿರುವಂಥವನು ಸ್ವಲ್ಪವೇ ಒಂದು ಭಾಗ ಮಾತ್ರ. ಹಾಗಾಗಿ ಶಶಿಕಲಾ ಅಂತ ಹೆಸರು. ಶಶಿಯ ಒಂದು ಭಾಗ ತಲೆಯಲ್ಲಿ ಅಲಂಕೃತವಾಗಿ ಆಭರಣವಾಗಿ ಧರಿಸಿಕೊಂಡಿರ್ತಾರೆ. ಇಬ್ಬರು ಕೂಡ ಪಾರ್ವತಿ ಪರಮೇಶ್ವರರು. ಇದಕ್ಕೊಂದು ಕಥೆ ಇದೆ. ಏನು ಅಂದರೆ, ದಕ್ಷ ಪ್ರಜಾಪತಿ ಹೆಂಡತಿ ಪ್ರಸೂತಿ ಅಂತ ಇವರಿಗೆ ಒಟ್ಟು 60 ಮಗಳಂದರು ಇರ್ತಾರಂತೆ. ಅದರಲ್ಲಿ 27 ಮಗಳಂದ್ರನ್ನು ಚಂದ್ರನಿಗೆ ಮದುವೆ ಮಾಡಿ ಕೊಡ್ತಾರೆ. ಆ 27 ಹೆಂಡತಿಯರಲ್ಲಿ ಚಂದ್ರನಿಗೆ ರೋಹಿಣಿಯ ಮೇಲೆ ಸ್ವಲ್ಪ ಜಾಸ್ತಿ ಪ್ರೇಮ, ಸ್ವಲ್ಪ ಪಾರ್ಶಿಯಾಲಿಟಿಯಲ್ಲಿ. ಉಳಿದ 26 ಹೆಂಡತಿಯರಿಗೆ ಸ್ವಲ್ಪ ಅಸೂಯೆ ಆಗ್ತಾ ಇತ್ತು. ಯಾವಾಗ ನೋಡಿದ್ರು ರೋಹಿಣಿ ಜೊತೆ ಜಾಸ್ತಿ ಸಮಯ ಕಳೀತಾ ಇರ್ತಾನೆ ನನ್ನ ಗಂಡ, ಇದಕ್ಕೆ ಸರಿಯಲ್ಲ, ಇದು ಸರಿಯಲ್ಲ ಅಂಥೇಳಿ ಈ 26 ಜನರು ಕೂಡ, ಹೆಂಡತಿಯರು ಕೂಡ ತಂದೆಯಾದ ದಕ್ಷ ಪ್ರಜಾಪತಿ ಹತ್ರ ಹೋಗಿ ದೂರು ಕೊಡ್ತಾರೆ. ನಮ್ಮ ಗಂಡ ಪಾರ್ಶಿಯಾಲಿಟಿ ಮಾಡ್ತಾ ಇದ್ದಾನೆ, ರೋಹಿಣಿಯನ್ನು ಜಾಸ್ತಿ ಪ್ರೇಮಿಸ್ತಾನೆ. ದಕ್ಷನಿಗೆ ಸಿಟ್ಟು ಬಂತು. ಚಂದ್ರನನ್ನ ಕರೆದು, ಹೀಗೆ ಮಾಡಬಾರ್ದು, ಎಲ್ಲರನ್ನೂ ಒಂದೇ ಸಮಾನವಾಗಿ ಪ್ರೀತಿಸಬೇಕು ನೀನು ಅಂತ ಹೇಳಿದ. ಚಂದ್ರ ಆಯ್ತು ಅಂತ ಹೇಳ್ದ. ಆದರೆ ಹಾಗೆ ಮಾಡಲಿಲ್ಲ. ಮತ್ತು ಕೂಡ ರೋಹಿಣಿಯ ಮೇಲೆ ಜಾಸ್ತಿ ಪ್ರೇಮವನ್ನು ತೋರಿಸ್ತಾ ಇದ್ದ. ಕೊನೆಯಲ್ಲಿ ದಕ್ಷನಿಗೆ ವಿಪರೀತ ಸಿಟ್ಟು ಬಂದು ಶಾಪವೇ ಕೊಟ್ಟು ಬಿಟ್ಟ ಚಂದ್ರನಿಗೆ. ನಿನ್ನ ಶಕ್ತಿ ಎಲ್ಲ ಕ್ಷೀಣವಾಗಲಿ, ನಿನ್ನ ತೇಜಸ್ಸು, ನಿನ್ನ ಮೆರುಗು ಏನಿದೆ ಎಲ್ಲ ಕ್ಷೀಣವಾಗಲಿ ಅಂತ ಶಾಪ ಕೊಟ್ಟು ಬಿಟ್ಟ. ಶಾಪ ಫಲ ಕೊಡಲಿಕ್ಕೆ ಶುರುವಾಯಿತು. ಚಂದ್ರ ಸ್ವಲ್ಪ ಸ್ವಲ್ಪ ಕ್ಷೀಣ ಆಗಕ್ಕೆ ಶುರುವಾದ. ಹೀಗೆ ಕ್ಷೀಣವಾದಾಗ ಅವನಿಗೆ ಭಯ ಆಗ್ಬಿಡ್ತು. ಅಯ್ಯೋ, ಎಲ್ಲ ಶಕ್ತಿ ಹೋದರೆ ನಾನು 0 ಆಗ್ಬಿಡ್ತೇನೆ, ಇನ್ನೇನು ಮಾಡೋದು ಅಂತ ಹೇಳಿಬಿಟ್ಟು ಓಡ್ ಹೋಗಿ ಕೈಲಾಸದಲ್ಲಿ ಶಿವನ ಕಾಲ ಮೇಲೆ ಬಿದ್ದು, ನಾನು ಶರಣು ಬಂದಿದ್ದೇನೆ, ನನ್ನ ಮಾವ ನನಗೆ ಹೀಗೆ ಶಾಪ ಕೊಟ್ಟಿದ್ದಾರೆ, ಅದೇ ಶಾಪ ಫಲಿತ ನನಗೆ ಕಾಣ್ತಾ ಇದೆ, ನಾನು ಕ್ಷೀಣ ಆಗ್ತಾ ಇದ್ದೇನೆ. ಅವಾಗ ಶಿವ, ಕರುಣಾಮಯಿ ಶಿವ, ನೀನೇನು ಹೆದರಬೇಡ, ನನ್ನ ತಲೆ ಮೇಲೆ ಕೂತ್ಕೊಂಡ್ಬಿಡು ಅಂತ ಹೇಳ್ದ. ಹಾಗೆ ಚಂದ್ರ ಶಿವನ ತಲೆ ಮೇಲೆ ಒಂದು ಅಲಂಕೃತ ವಸ್ತುವಾಗಿ ಕುಳಿತು ಬಿಟ್ಟ. ಶಿವನೇ ಹೇಳಿದ ಮೇಲೆ ಇನ್ನೇನಿದೆ ಭಯ? ಹೌದು, ಕ್ಷೀಣ ಆದ. ಆದರೆ ಮತ್ತೆ ಶಕ್ತಿ ತುಂಬಿತು. ಹಾಗೆ ದಕ್ಷ ಪ್ರಜಾಪತಿಯ ಶಾಪದಿಂದಾಗಿ ಪೂರ್ಣಿಮದಿಂದ ಅಮಾವಾಸ್ಯ, ಅಮಾವಾಸ್ಯದಿಂದ ಪೂರ್ಣಿಮಾ, ಅಮಾವಾಸ್ಯದಿಂದ ಪೂರ್ಣಿಮಾ ಆಗೋದು ಶಿವನ ಶಕ್ತಿಯಿಂದಾಗಿ. ಇಲ್ಲಿ ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ, ಆ ಕಥೆ ಸತ್ಯವೋ ಅಥವಾ ಅಲ್ವೋ ಅಂತ ನಮಗೆ ಆ ವಿವಾದ ಬೇಡ. ಆದರೆ ಇಲ್ಲಿ ನಮಗೆ ನಾವೇನು ಕಲ್ತ್ಕೊಳ್ಬೇಕಾದದ್ದು ಅಂತ ಹೇಳಿದರೆ, ತಪ್ಪು ಕೆಲವೊಂದು ಸಲ ಮಾಡ್ತೇವೆ ನಾವು. ಆ ತಪ್ಪು ಮಾಡಿದಾಗ ನಾವೇನು ಮಾಡ್ತೇವೆ? ನಾನೇ ಸರಿ, ತಪ್ಪು ಅಂತ ಗೊತ್ತಿದ್ರೂ ಕೂಡ ನಮ್ಮ ಅಹಂಭಾವ, ಅಹಂಕಾರ ಅಂತ ಹೇಳೋದಿದೆ, ತಪ್ಪು ಮಾಡಿದ್ದೇನೆ ಅಂತೇಳಿ ಒಪ್ಪಿಕೊಳ್ಳೋದಿಲ್ಲ. ಇದು ನಾವು ತಪ್ಪು ಮಾಡಿದ್ದೇನೆ ಅಂತ ಒಪ್ಪಿಕೊಂಡು, ಪರಮಾತ್ಮ ನೀನೇ ಗತಿ ನನಗೆ ಅಂತ ಹೇಳಿ ಶರಣಾಗತಿ ಪಡೆದ್ರೆ ಇವನು ಕರುಣಾಮಯಿ, ಖಂಡಿತವಾಗಿಯೂ ನಮ್ಮನ್ನು ಎತ್ತಿ ಹಿಡಿತಾನೆ. ಇದನ್ನು ಶಂಕರಾಚಾರ್ಯ ನಮಗಿಲ್ಲಿ ತೋರಿಸಿಕೊಡ್ತಾ ಇರುವಂಥದ್ದು. ಚೂಡಾಲಂಕೃತ ಶಶಿಕಲಾಭ್ಯಾಂ ನಿಜ ತಪಃ ಫಲಾಭ್ಯಾಂ. ಇಬ್ಬರು ಗಂಡ ಹೆಂಡತಿ ಇಬ್ಬರು ಕೂಡ ತಪಸ್ಸಿನ ಫಲ. ಹೇಗೆ ಅಂತ ಹೇಳಿದರೆ, ನಮಗೆ ದಕ್ಷನ ಮಗಳಾದ ಸತಿ ಶಿವನ ಪತ್ನಿಯಾಗಿದ್ದು,
ದಕ್ಷ ಯಾವುದೋ ಒಂದು ಯಜ್ಞವನ್ನು ಮಾಡಿದಾಗ ಮಗಳು ಅಳಿಯನನ್ನು ಆಮಂತ್ರಿಸೋದಿಲ್ಲ. ಯಾಕೆ ಅಂತೇಳಿದರೆ ಅಳಿಯನ ಮೇಲೆ ಗೌರವ ಏನೂ ಇರೋದಿಲ್ಲ ಅವನಿಗೆ. ಆಮಂತ್ರಣ ಇಲ್ಲದೇ ಇದ್ರೂ ಸತಿಗೆ ಹೋಗಬೇಕು ಅಂತ ಅನ್ಸತ್ತೆ ತವ್ರ ಮನೆಗೆ. ಎಷ್ಟು ಜನ ಎಲ್ಲರೂ ಹೋಗ್ತಿದ್ದಾರೆ, ನಾವು ಹೋಗೋಣ ಅಂತೇಳಿ. ನೀನು ಬೇಕಿದ್ರೆ ಹೋಗು ಅಂತ ಹೇಳ್ತಾನೆ ಅವನು. ಹಾಗೆ ಅವಳು ಮಾತ್ರ ಹೋಗ್ತಾಳೆ. ಈ ಕತೆ ನಮಗೆ ಗೊತ್ತಿದೆ. ಅಲ್ಲಿ ಅಪಮಾನದಿಂದಾಗಿ ಚಿತೆಯ ಮೇಲೆ ಅಗ್ನಿಯಲ್ಲಿ ಧುಮುಕಿ ಭಸ್ಮವಾಗಿ ಬಿಡ್ತಾಳೆ. ಅಂದರೆ ಆ ದೇಹ ನಾಶ ಆಗಿ ಹೋಯಿತು. ಆಮೇಲೆ ಶಿವನಿಗೆ ಸಿಟ್ಟು ಬಂದು ಅದೆಲ್ಲ ಕಥೆ ಇದೆ. ಅದೆಲ್ಲ ಎಲ್ಲರಿಗೂ ಗೊತ್ತಿರುವ ಕಾರಣ ಅದಿಲ್ಲಿ ಅಗತ್ಯ ಇಲ್ಲ ಅಂತ ಅನ್ಸತ್ತೆ. ಆಮೇಲೆ ಶಿವ ತಪಸ್ಸು ಮಾಡ್ತಾನೆ. ಯಾಕೆ? ಅದೇ ಸತಿ ನನಗೆ ಹೆಂಡತಿಯಾಗಿ ಮತ್ತೆ ಬೇಕು ಅಂತ. ಆ ತಪಸ್ಸಿನಿಂದಾಗಿ ಪರ್ವತರಾಜನ ಕುಮಾರಿಯಾಗಿ ಪಾರ್ವತಿ ಹುಟ್ಟುತ್ತಾಳೆ. ಪಾರ್ವತಿಯು ಚಿಕ್ಕಂದಿನಿಂದಲೇ ಶಿವನೇ ತನ್ನ ಪತಿ ಆಗಬೇಕು ಅಂತೇಳಿ ತಪಸ್ಸು ಮಾಡ್ತಾಳೆ. ಕೊನೆಗೆ ಅವರಿಬ್ಬರ ವಿವಾಹ ನಡೆಯುತ್ತೆ. ಅಂದರೆ ಇಲ್ಲಿ ಇಬ್ಬರು ಕೂಡ ಒಬ್ಬರೊಬ್ಬರ ತಪಸ್ಸಿನ ಫಲವಾಗಿ ಸಿಕ್ಕಿರುವಂಥವರು. ಶಿವನಿಗೆ ಪಾರ್ವತಿ, ಪಾರ್ವತಿಗೆ ಶಿವ ಸಿಕ್ಕಿರೋದು ಹೇಗೆ? ಅವರು ಕೂಡ ತಪಸ್ಸು ಮಾಡಬೇಕಾಯ್ತು ನೋಡಿ. ಹೀಗೆ ದಿವ್ಯ ದಂಪತಿಗಳು ಒಬ್ಬರಿಗೊಬ್ಬರು ಸಿಕ್ಕಿರೋದು ತಪಸ್ಸಿನಿಂದಾಗಿ. ನಿಜ ತಪಃ ಫಲಾಭ್ಯಾಂ ಭಕ್ತೇಶು ಪ್ರಕಟಿತ ಫಲಾಭ್ಯಾಂ. ಹಾಗೆಯೇ ಭಕ್ತರಲ್ಲಿಯೂ ಕೂಡ ಪ್ರಕಟಿಸ್ತಾರೆ, ಫಲವನ್ನು ಪ್ರಕಟಿಸ್ತಾರೆ, ಲೌಕಿಕ ಕೋರಿಕೆಗಳನ್ನು ಕೂಡ ತೀರಿಸ್ತಾರೆ. ತೀರಿಸದೇ ಇದ್ದಾಗ ಏನಾಗತ್ತೆ? ನಮಗೆ ಸಿಟ್ಟು ಬರುತ್ತೆ. ನೀನು ಹೀಗೆ ನನಗೆ ಸೀಟು ಕೊಟ್ಟರೆ ಅಥವಾ ನನಗೆ ಮಗಳ ಮದುವೆ ಆದರೆ ಅಥವಾ ನನಗೆ ಮದುವೆ ಆದರೆ ನಮ್ಮ ಕೋರಿಕೆಗಳನ್ನು ತೀರಿಸಿದ್ರೆ ತಿರುಪತಿ ಬೆಟ್ಟ ಹತ್ತಿ ಬರ್ತೇನೆ ಹೇಳಲಿಲ್ವಾ? ನೀ ಮಾಡಿಲ್ಲ. ದೇವರ ಜೊತೆ ಜಗಳಾಡಿ ನಿನ್ನನ್ನು ಇನ್ನು ಸ್ತುತಿಸೋದಿಲ್ಲ, ನೀನು ಇಲ್ಲ. ಅಥವಾ ಯಾರಾದರೂ ನಮ್ಮ ಹತ್ತಿರದ ಬಂಧುಗಳು ತೀರಿಕೊಂಡಾಗ ಅನ್ಯಾಯ ಮಾಡ್ತಾ ಇದ್ದಿ ನೀನು ಅಂತ ಎಲ್ಲ ಬೈಯೋದು ಯಾರನ್ನ? ದೇವರನ್ನ. ಇಷ್ಟು ಸಲ ವಿಷ್ಣು ಸಹಸ್ರನಾಮ ಹೇಳಿದೆ, ಏನು ಲಾಭ ಆಯಿತು? ಏನು ಹೇಳೋದಿಲ್ಲ ನಾನಿನ್ನು ಅಂಥೇಳಿ ಎಲ್ಲ ಬೈಗಳೆಲ್ಲ ಪರಮಾತ್ಮನಿಗೆ. ಆದರೆ ಅದನ್ನು ಏನು ತಿಳಿದುಕೊಳ್ಬೇಕು? ಅಲ್ಲಿ ಕೊಟ್ಟರೆ ಆ ಕೋರಿಕೆಯನ್ನು ನಾವು ಬಯಸಿದಂಥ ಏನು ಕೋರಿಕೆ ಇದು ಅದನ್ನು ತೀರಿಸಿದ್ರೆ ಅದರಿಂದ ನಮಗೆ ಕಷ್ಟ ಇನ್ನೂ ಜಾಸ್ತಿ ಬರ್ತಾ ಇತ್ತು. ನಮಗೆ ಯಾವುದು ಒಳ್ಳೆಯದು ಅಂತ ನಮಗೇನು ಗೊತ್ತಿದೆ? ಆಸೆ ಸಹಜವೇ, ಇದು ಬೇಕು ಅದು ಬೇಕು ಹಾಗಾಗಬೇಕು ಹೀಗಾಗಬೇಕು ಅಂತ ಸಹಜವಾದ ಕೋರಿಕೆ. ಆದರೆ ಅದನ್ನು ಆ ಪರಮಾತ್ಮ ತೀರಿಸ್ತಾನೋ ಇಲ್ವೋ? ತೀರಿಸಿದ್ರೂ ನಮ್ಮ ಒಳ್ಳೆಯದಕ್ಕೆ, ತೀರಿಸದೇ ಇದ್ದಾಗಲೂ ಕೂಡ ನಮ್ಮ ಒಳ್ಳೆಯದಕ್ಕೆ ಅಂತ ನಾವು ಅರಿತುಕೊಳ್ಬೇಕು. ಹಾಗೆ ಪ್ರಕಟಿತ ಫಲಾಭ್ಯಾಂ ಅದನ್ನು ತೋರಿಸ್ತಾನೆ ಅವನು. ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿ ನಾವು ಬೆಳೆಸಿಕೊಳ್ಬೇಕು. ಭವತು ಮೇ ಶಿವಾಭ್ಯಾಂ ಅಸ್ತೋಕ. ಶಿವಾಭ್ಯಾಂ ಅಂತ ಹೇಳಿದರೆ ಮಂಗಳಮಯವಾದವರು. ಇಬ್ಬರು ಕೂಡ ಗಂಡ ಹೆಂಡತಿ ಇಬ್ಬರು ಕೂಡ ಮಂಗಳಮಯವಾದವರು. ಹಾಗೆಯೇ ಅಸ್ತೋಕ ತ್ರಿಭುವನ ಶಿವಾಭ್ಯಾಂ ಎಲ್ಲರಿಗೂ ಕೂಡ, ಮೂರು ಲೋಕದಲ್ಲಿ ಎಲ್ಲರಿಗೂ ಕೂಡ ಮಂಗಳವನ್ನೇ ಮಾಡ್ತಾರೆ. ಇದರಲ್ಲಿ ಅಸ್ತೋಕ ಅಂತೇಳಿದ್ರೆ ಯಾವ ತಪ್ಪು ಇಲ್ಲ, ಯಾವ ಮಿಸ್ಟೇಕು ಮಾಡೋದಿಲ್ಲ ಅವರು. ಎಲ್ಲರೂ ಒಂದನ್ನು ಕೇಳಿದರೆ ಒಂದು ಕೋರಿಕೆ 4 ಜನರಿಗೆ ಇದೆ ಅಂತ ಅಂದ್ಕೊಳ್ಳಿ, 4 ಜನರದ್ದು ಕೋರಿಕೆ ತೀರಿಸ್ತಾರೆ ಅಂತ ಏನು ಗ್ಯಾರಂಟಿ ಇಲ್ಲ. ಯಾಕೆ? ಯಾರಿಗೆ ಯಾವುದು ಸರಿ ಇದೆಯೋ ಅದನ್ನು ಮಾತ್ರ ಕೊಡುವಂಥವರು. ಇಂಥವರಿಗೆ ಇದನ್ನು ಕೊಟ್ಟರೆ ಅಧ್ಯಾತ್ಮ ಪಥದಲ್ಲಿ ಇನ್ನೂ ಮುಂದಕ್ಕೆ ಸಾಕ್ತಾರೆ ಅಂತ ಇದ್ರೆ ಅದನ್ನು ಕೊಡ್ತಾರೆ. ಇನ್ನೊಬ್ಬರಿಗೆ ಅದೇ ಕೋರಿಕೆ ಕೊಡದೇ ಇದ್ದರೆ ಅವರು ಸಾಧನಾ ಪಥದಲ್ಲಿ ಅಧ್ಯಾತ್ಮ ಪಥದಲ್ಲಿ ಮುಂದಕ್ಕೆ ಸಾಕ್ತಾರೆ. ಕೊಟ್ಟರೆ ಹಿಂದಕ್ಕೆ ಬರ್ತಾರೆ ಅಂತ ಇದ್ದರೆ ಕೊಡೋದಿಲ್ಲ. ಹಾಗಾಗಿ ಅದರಲ್ಲಿ ಯಾವ ತಪ್ಪು ಅವರು ಮಾಡೋದಿಲ್ಲ. ನಮಗೆ ಈ ಕೋರಿಕೆ ತೀರಲೇಬೇಕು, ಹೀಗೇ ಆಗಬೇಕು ಅಂತ ನಾವಿರ್ತೇವೆ. ಆಗದೇ ಇದ್ದಾಗ ಸಿಟ್ಟು ಬರುತ್ತೆ. ನಾವೇನನ್ನ ತಿಳಿದುಕೊಳ್ಬೇಕು ಅಂತೇಳಿದರೆ, ಆಗದೇ ಇದ್ದಾಗ ಇದು ಭಗವಂತನ ಇಚ್ಛೆ, ಭಗವಂತನಿಗೆ ಗೊತ್ತಿದೆ, ನನಗೆ ಯಾವುದು ಒಳ್ಳೆಯದು ಅಂತ ಅವನಿಗೆ ಗೊತ್ತಿದೆ, ಹಾಗೆ ಅವನಿಗೆ ಬಿಟ್ಬಿಡೋಣ. ಈ ಭಾವನೆಯನ್ನು ನಾವು ತಿಳಿದುಕೊಳ್ಳೋದಲ್ಲ, ಆಚರಣೆಯಲ್ಲಿ ತರಬೇಕು. ತಿಳಿಯೋದು ಎಲ್ರಿಗೂ ಗೊತ್ತಿರದೆ ಮಾತಾಡಲಿಕ್ಕೆ ಫಿಲಾಸಫಿ ನಾವೆಲ್ಲ ಮಾತಾಡ್ತೇವೆ, ಎಷ್ಟು ಸುಲಭ. ಈಗ ನೋಡಿ, ಸತ್ಸಂಗ ಮಾಡೋದು, ಲೆಕ್ಚರ್ ಕೊಡೋದು ಎಷ್ಟು ಸುಲಭ. ಆದರೆ ಅದನ್ನು ಆಚರಣೆಯಲ್ಲಿ ನಾವು ತಂದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಆಮೇಲೆ ಹೃದಯ ಪುನಃ ಭವಾಭ್ಯಾಂ.
ಹೇಗೆ ಅಂತೇಳಿದರೆ ಮತ್ತೆ ಮತ್ತೆ ನನ್ನ ಹೃದಯದಲ್ಲಿ ಕಾಣಿಸ್ತಾ ಇರಬೇಕು. ಯಾವತ್ತೋ ನಾವೇನು ಮಾಡ್ತೇವೆ, 24 ಗಂಟೆಯಲ್ಲಿ ಈಗ ಬೆಳಿಗ್ಗೆ 1 ಗಂಟೆ ಅಲ್ಲಿ ಕೂತ್ಕೊಂಡು ಎಲ್ಲ ಪೂಜೆ ಎಲ್ಲ ಮಾಡಿ ಆಯಿತು, ದೇವರ ಮನೆ ಬಾಗಿಲು ಹಾಕಿದರೆ ಇನ್ನು ನನಗೂ ದೇವರಿಗೆ ಯಾವ ಕನೆಕ್ಷನೂ ಇಲ್ಲ, ನನಗೆ ಬೇಕಾದ ಹಾಗೆ ನಾನು ಜೀವಿಸಬಹುದು. ಇದು ಸಾಧಕರ ಜೀವನ ಅಲ್ಲ. ನನ್ನ ಕೆಲಸ ಅಲ್ಲಿಗೆ ಮುಗ್ದೋಯ್ತು ಇಲ್ಲ, 24 ಗಂಟೆ ಪ್ರತಿ ಕ್ಷಣ ನೆನಪಿನಲ್ಲಿ ಇಟ್ಟುಕೊಳ್ಬೇಕು. ಅದಕ್ಕೆ ನಾಮಸ್ಮರಣೆ ಮಾಡಬೇಕು ಅಂತ ಹೇಳೋದು. ಅದಕ್ಕೆ ಅಡಿಗೆ ಮಾಡ್ತಾ ಕೆಲಸ ಮಾಡ್ತಾ ನಾಮಸ್ಮರಣೆ ಮಾಡ್ತಾ ಇದ್ದಾಗ ನಮ್ಮನ್ನು ನಾವು ಆ ಶಿವನ ಜೊತೆ, ಶಿವ ಅಂತ ಹೇಳಿದ್ರೆ ಶಿವನೇ ಆಗಬೇಕು ಅಂತೇನೂ ಇಲ್ಲ, ಪರಮಾತ್ಮ ಅಂತ ಅಂದ್ಕೊಳ್ಳೋಣ, ಅವನ ಜೊತೆ ನಮ್ಮನ್ನು ಜೋಡಿಸಿಕೊಳ್ತಾ ಇದ್ದಾಗ ಹೃದಯ ಪುನಃ ಮನಸ್ಸಿನಲ್ಲಿ ಮತ್ತೆ 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 ಕಾಣಿಸಿಕೊಳ್ತಾನೆ. ಹಾಗಿದ್ದಾಗ ಪ್ರಕಟಿತ ಫಲಾಭ್ಯ, ಎಲ್ಲ ಫಲವನ್ನು ಕೊಟ್ಟರೂ ಕೊಡದೇ ಇದ್ದರೂ ಭಗವಂತ ನೀನೇ ನನಗೆ ಎಲ್ಲವೂ ಅಂತ ಹೇಳುವ ಭಾವನೆ ನಮ್ಮಲ್ಲಿ ಬೆಳೆಯುತ್ತೆ ಅಂತ ಹೇಳ್ತಾರೆ ಆದಿಶಂಕರಾಚಾರ್ಯರು. ಆನಂದ ಸ್ಫುರದನುಭವಾಭ್ಯಾಮ್, ಸ್ಫುರತ್ ಅನುಭವ. ಯಾವ ಅನುಭವ? ಆನಂದದ ಅನುಭವ. ಯಾವಾಗ? ಮತ್ತೆ 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 ನಮ್ಮ ಹೃದಯದಲ್ಲಿ ಕಾಣಿಸಿಕೊಂಡಾಗ ಆಗುವಂತಹ ಒಂದು ಅನುಭವ, ಆನಂದದ ಅನುಭವ. ಅಂತಹ ತಾಯಿ ತಂದೆಯರಿಗೆ ನನ್ನ ನಮಸ್ಕಾರ. ಇಲ್ಲಿ ಶಿವ ಅಂತ ಹೇಳಿದರೆ ಪರಮಾರ್ಥದ ದೃಷ್ಟಿ, ಪಾರ್ವತಿ ಅಂತ ಹೇಳಿದರೆ ವ್ಯಾವಹಾರಿಕ ದೃಷ್ಟಿ. ಪರಮಾರ್ಥದ ದೃಷ್ಟಿಯಿಂದ ನೋಡೋದಿದ್ರೆ ಪರಮಾತ್ಮನು ನಾನು ಒಂದೇ, ಅಹಂ ಬ್ರಹ್ಮಾಸ್ಮಿ ತತ್ವ. ಇದೇ ತತ್ವವನ್ನು ನಾವು ವ್ಯವಹಾರದಲ್ಲಿ ತಂದುಕೊಳ್ಳಿಕ್ಕಾಗತ್ತಾ? ಎಲ್ಲರೂ ಒಂದೇ ಅಂತೇಳಿ ಎಲ್ಲರನ್ನು ನಮ್ಮ ಮನೆಯಲ್ಲಿ ತಂದು ಕೂರಿಸಿಕೊಳ್ಳಕ್ಕಾಗತ್ತಾ? ಎಲ್ರಿಗೂ ಊಟ ಹಾಕಾಗತ್ತಾ? ಇದು ಸಾಧ್ಯ ಇಲ್ಲ. ವ್ಯವಹಾರದಲ್ಲಿ ಅದು ಸಾಧ್ಯ ಇಲ್ಲ. ಹಾಗೆಂತೇಳಿ ಮನಸ್ಸಿನಲ್ಲಿ ಅದು ಬೇಕು, ವ್ಯವಹಾರದಲ್ಲಿ ಅದು ಸಾಧ್ಯವೇ ಇಲ್ಲ. ಅದಕ್ಕೋಸ್ಕರ ಅರ್ಧನಾರೀಶ್ವರ ತತ್ವ ನಾವು ಹಾಡ್ತೇವೆ, ನಮಃ ಶಿವಾಯ ಚ ನಮಃ ಶಿವಾಯ. ಮೊದಲನೆಯ ಶಿವ ಅಂತ ಹೇಳಿದರೆ ಪಾರ್ವತಿ, ಆಮೇಲೆ ಶಿವ ಅಂತ ಹೇಳಿದರೆ ಪರಮಶಿವ. ಇಬ್ಬರೂ ಬೇಕು. ಪ್ರತಿಯೊಂದು ವ್ಯಕ್ತಿಯಲ್ಲಿಯೂ ಕೂಡ ಶಿವನೂ ಬೇಕು, ಶಿವ ಅಥವಾ ಪಾರ್ವತಿಯೂ ಬೇಕು. ಪರಮಾರ್ಥದ ದೃಷ್ಟಿಯೂ ಬೇಕು, ವ್ಯಾವಹಾರಿಕ ದೃಷ್ಟಿಯೂ ಬೇಕಾಗತ್ತೆ. ಪ್ರಪಂಚದಲ್ಲಿ ನಾವು ವ್ಯವಹಾರನ ಮಾಡಬೇಕು ಅಂತಾದರೆ ಬರೇ ಪರಮಾರ್ಥದಲ್ಲಿದ್ದಾಗ ನಾವು ಸನ್ಯಾಸಿಗಳಲ್ಲ, ಗೃಹಸ್ಥಾಶ್ರಮಿಗಳು. ಹಾಗಾಗಿ ಎರಡು ದೃಷ್ಟಿಯೂ ಬೇಕಾಗಿದೆ. ಅದಕ್ಕೋಸ್ಕರ ತಾಯಿ ತಂದೆ ಇಬ್ಬರನ್ನು ಕೂಡ ಅದ್ಭುತವಾಗಿ ಇಲ್ಲಿ ಸ್ತುತಿಸ್ತಾ ಇದ್ದಾರೆ ಆದಿಶಂಕರಾಚಾರ್ಯರು. ಚಂದ್ರನ ಬಗ್ಗೆ ಹೇಳಿದೆ. ಚಂದ್ರ ಅಂತ ಹೇಳಿದ್ರೆ ಕಾಲವನ್ನು ಸೂಚಿಸ್ತಾನೆ. ಹೇಗೆ ಅಂತ ಹೇಳಿದ್ರೆ ನೋಡಿ, ಅಮಾವಾಸ್ಯೆ ಆದ ಮರುದಿನ ಪ್ರಥಮ, ಆಮೇಲೆ ದ್ವಿತೀಯ, ತೃತೀಯ. ನಾವು ಹೀಗೆ ತಾನೇ ಲೆಕ್ಕ ಹಾಕೋದು, 1, 2, 3. ಸಂಸ್ಕೃತದಲ್ಲಿ 1, 2, 3ಗೆ ಪ್ರಥಮ ದ್ವಿತೀಯ ಅಷ್ಟೇ ಇರೋದು. ಆಮೇಲೆ ಪೂರ್ಣಿಮಾ ಆದ ಮೇಲೆ ಮತ್ತೆ ಪುನಃ ಪ್ರಥಮ ದ್ವಿತೀಯ ಅಂತ ಬರುತ್ತೆ. ಅಂದರೆ ಏನಿದು? ಕಾಲ ಮುಂದಕ್ಕೆ ಹೋಗ್ತಾನೇ ಇದೆ. ನಮಗೆ ಕಾಲ, ಸಮಯ ಅಂತ ಹೇಳಿದರೆ ಒಂದು ಭಯೋತ್ಪಾದಕ, ಟೆರರಿಸ್ಟ್ ಅಂತ ಏನು ಹೇಳ್ತೀವಿ ನಾವು, ಅದೇ ನಮಗೆ ಕಾಲ ಅಂತ ಹೇಳಿದ್ರಿ. ಯಾಕೆ? ವಯಸ್ಸಾಗ್ತಾ ಹೋಗ್ತಾ ಇದೆ. ನನಗೆ ಆರೋಗ್ಯ ಸರಿ ಇಲ್ಲದ್ರೆ ನನ್ನನ್ನು ಯಾರು ನೋಡಿಕೊಳ್ಳೋದು? ಮಕ್ಕಳೆಲ್ಲ ಎಲ್ಲೋ ಹೊರಗಡೆ ಇದ್ದಾರೆ, ಅಥವಾ ಮಕ್ಕಳು ಇಲ್ಲೂ ಇದ್ದರೂ ನನ್ನನ್ನು ನೋಡಿಕೊಳ್ತಾರಾ? ಸಾಯೋ ಕಾಲಕ್ಕೆ ನನ್ನ ಜೊತೆ ಯಾರಿರ್ತಾರೆ? ಏನೆಲ್ಲ ಭಯ ನಮಗೆ. ಅಂದರೆ ಸಮಯ ಮುಂದೆ ಹೋಗ್ತಾ ಇದ್ದಾಗೆ ನಮಗೆ ಭಯದ ಉತ್ಪಾದನೆ ಮನಸ್ಸಿನಲ್ಲಿ. ಅದೇ ಚಂದ್ರ, ಯಾವ ಚಂದ್ರ ಕಾಲವನ್ನು ಸೂಚಿಸ್ತಾನೋ ನೋಡಿ, ಅದೇ ಚಂದ್ರ ಒಂದು ಆಭರಣ. ಶಿವ ಮತ್ತು ಶಿವ ಪತ್ನಿಯರಿಗೆ ಆಭರಣ. ಹಾಗಾದರೆ ಅಂತಹ ತಾಯಿ ತಂದೆಯರನ್ನು ನಾವು ನಮಸ್ಕರಿಸಬೇಡವೇ? 2ನೇ ಶ್ಲೋಕ. ಗಲಂತಿ ಶಂಭೋತ್ವತ್ ಚರಿತ ಸರಿತಃ ಕಿಲ್ಬಿಷರಜಗ ದಲಂತಿ ಧೀಕುಲ್ಯ ಸರಣಿಷು ಪತಂತಿ ವಿಜಯತ ದಿಶಂತಿ ಸಂಸಾರ ಭ್ರಮಣ ಪರಿತಾಪೋಪಶಮನಂ
ವಸಂತಿ ಮಚ್ಚೇತೋ ಹೃದಭುವಿ ಶಿವಾನಂದಲಹರಿ ಗಲಂತಿ ಶಂಭೋತ್ವ ಚರಿತ ಸರಿತಃ ಕಿಲ್ಬಿಷರಜಃ ದಲಂತಿ ದೀಕುಲ್ಯ ಸರಣಿಷು ಪತಂತಿ ವಿಜಯತಾ ದಿಶಂತಿ ಸಂಸಾರ ಭ್ರಮಣ ಪರಿತಾಪೋಪಶಮನಂ ವಸಂತಿ ಮಚ್ಚೇತೋ ಹೃದಭುವಿ ಶಿವಾನಂದಲಹರಿ. ಒಂದೊಂದು ಶ್ಲೋಕದಲ್ಲಿಯೂ ಆದಿಶಂಕರಾಚಾರ್ಯರು ಅದ್ಭುತವಾದ ಉಪಮಾನವನ್ನು ಕೊಡ್ತಾರೆ. ಈ ಶ್ಲೋಕದಲ್ಲಿ ಈ ಶಿವಾನಂದ ಲಹರಿಯನ್ನ ಒಂದು ರಭಸದಿಂದ ಧುಮುಕುವಂತಹ ಒಂದು ನದಿಗೆ ಹೋಲಿಸ್ತಾ ಇದ್ದಾರೆ. ಗಲಂತಿ ಅಂತ ಹೇಳಿದ್ರೆ ರಭಸದಿಂದ ಧುಮುಕೋದು, ಸುಮ್ಮನೆ ಹರಿಯೋ ನೀರಲ್ಲ, ರಭಸದಿಂದ ಧುಮುಕುತ್ತಾ ಇರೋದು. ಹೇಗೆ ಗಂಗೆ ರಭಸದಿಂದ ಧುಮುಕಿದ್ಲು ನೋಡಿ, ಹಾಗೆಯೇ ಗಲಂತಿ ಅಂತೇಳಿದ್ರೆ ರಭಸದಿಂದ ಧುಮುಕುವಂತಹ. ಶಂಭೋ ತ್ವ ಚರಿತ ಸರಿತಃ, ನಿನ್ನ ಚರಿತ್ರೆಯೇ, ನಿನ್ನ ವೈಭವಗಳು ಏನಾದರೂ ಇತಿಮಿತಿ ಇದೆಯಾ? ರಭಸದಿಂದ ಹರಿಯುತ್ತಾ ಇರುವಂತಹ ನದಿ ಸರಿತಾ. ಸರಿತಾ ಅಂತ ಹೇಳಿದ್ರೆ ನದಿ. ನಿನ್ನ ಚರಿತೆ ಹೇಗೆ ಅಂತೇಳಿದ್ರೆ ರಭಸದಿಂದ ಧುಮುಕುವಂತಹ ಒಂದು ನದಿ. ಏನ್ ಮಾಡ್ತಾ ಇದೆ ಈ ನದಿ? ಕಿಲ್ಬಿಷ ರಜಃ ದಲಂತಿ. ರಜ, ಇಲ್ಲಿ ರಜ ಅಂತ ಹೇಳಿದ್ರೆ ಧೂಳು. ನಾವು ಮಾಡಿರುವಂತಹ ಪಾಪ ಕರ್ಮಗಳಿಂದ ಬಂದಿರುವಂತಹ ಧೂಳು. ಕರ್ಮಗಳ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಸಂಚಿತ, ಪ್ರಾರಬ್ಧ, ಆಗಾಮಿ. ಆಗಾಮಿ ಅಂತ ಹೇಳಿದ್ರೆ ಇನ್ನು ಆಗಬೇಕಷ್ಟೇ. ಪ್ರಾರಬ್ಧವನ್ನ ಪಡೆದುಕೊಂಡು ಬಂದಿದ್ದೇವೆ, ಸಂಚಿತ ಹಿಂದೆ ಬಿಟ್ಟು ಬಂದಿದ್ದೇವೆ. ಈ ಎಲ್ಲವೂ ದೇಹ ಪಡೆದದ್ದೇ ಕರ್ಮದಿಂದಾಗಿ. ಇದಿರೋ ತನಕ ನಾವು ಇರ್ತೇವೆ. ಪ್ರಾರಬ್ಧ ಕರ್ಮ 0 ಆಯಿತೋ ಈ ದೇಹವನ್ನು ಬಿಟ್ಟು ಮತ್ತೆ ಮುಂದೆ ಸಾಗ್ತೇವೆ ಸೂಕ್ಷ್ಮ ಶರೀರದ ಜೊತೆ. ಹೀಗಿದ್ರೂ ಈ ಕರ್ಮಗಳ ರಜ ಅಥವಾ ಧೂಳು ಇದನ್ನೆಲ್ಲ ದಲಂತಿ ಅಂತೇಳಿದ್ರೆ ಚೆನ್ನಾಗಿ ನಿರ್ಮಲವಾಗಿ ಮಾಡುವಂಥದ್ದು, ತೊಳೆದು ಹಾಕುವಂಥದ್ದು. ನಾವು ಮಾಡಿರುವಂತಹ ಈ ಪಾಪ ಕರ್ಮಗಳನ್ನೆಲ್ಲವನ್ನು ತೊಳೆದು ಹಾಕುವಂತಹ ನದಿ ಇದು. ನಾವು ಈ ಕಿವಿಯಲ್ಲಿ ನೋಡಿ ಗುಗ್ಗೆ ಸೇರಿಕೊಳ್ಳುತ್ತೆ ನೋಡಿ ಒಳಗೆ. ನಮಗೆ ಚಿಕ್ಕದಿದ್ದರು ಆಗೆಲ್ಲ ತಂದೆ ತಾಯಿ ಕರ್ಕೊಂಡು ಹೋಗ್ತಾ ಇದ್ರು, ENT ಸ್ಪೆಷಲಿಸ್ಟ್ ಅವ್ರ ಹತ್ರ ಕರ್ಕೊಂಡು ಹೋಗೋದು. ಅಲ್ಲಿ ಹೋಗಿ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಸಿರಿಂಜ್ ತಗೊಂಡು ಫಾಸ್ಟಾಗಿ ನೀರನ್ನು ಹಾಕ್ಬಿಡ್ತಾರೆ ಕಿವಿ ಒಳಗಡೆ. ಒಂದ್ಸಲ ರಪ್ ಅಂತ ಆಗತ್ತೆ, ನೋವು ಆಗ್ಬಿಡುತ್ತೆ. ಅದರ ಜೊತೆ ಒಳಗಿರುವ ಎಲ್ಲ ಕಪ್ಪು ಕಂದು ಬಣ್ಣದ ಗುಗ್ಗೆಗಳೆಲ್ಲ ಇರುತ್ತೆ, ಎಲ್ಲ ಹೊರಗಡೆ ಬಂದ್ಬಿಡುತ್ತೆ. ಅದೇ ಥರ ನೋಡಿ ಇದು ಹೇಗೆ ಧುಮುಕ್ತಾ ಇದೆ ಅಂತ ಹೇಳಿದ್ರೆ ಶಿವಾನಂದ ಲಹರಿ ಮಾಡಿರುವಂತಹ ಎಲ್ಲ ಪಾಪ ಕರ್ಮಗಳನ್ನು ದಲಂತಿ ತೊಳೆದು ಹಾಕಿಬಿಡತ್ತೆ. ಅದೇ ತಾನೇ ಬೇಕಾಗಿರೋದು ನಮಗೆ. ಮನಸ್ಸು ನಿರ್ಮಲವಾಗಬೇಕು. ಪಾಪ ಕರ್ಮಗಳು ಪುಣ್ಯಕರ್ಮಗಳು ಇರಲಿ ಸದ್ಯಕ್ಕೆ, ಆಮೇಲೆ ಅದು ಕೂಡ ಬೇಡ, ಅದನ್ನು ಮೀರಿ ಸಾಗಬೇಕಾಗಿದೆ ನಾವು. ಆದರೆ ಮೊದಲನೇದಾಗಿ ನಮಗೆ ಪಾಪ ಕರ್ಮಗಳೇನೇನು ನಾವು ಮಾಡಿದ್ದೇವೆಯೋ, ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮಾಡಿದ್ದೇವೋ, ಇದೆಲ್ಲ ತೊಳೆದು ಹೋಗಬೇಕು, ಕ್ಲೀನ್ ಆಗಬೇಕು. ಅದನ್ನು ಮಾಡತ್ತಂತೆ ಈ ಶಿವಾನಂದ ಲಹರಿ. ಧೀಕುಲ್ಯ ಸರಣಿಷು ಪತಂತಿ ವಿಜಯತಾಂ. ಧೀಕುಲ್ಯ, ಧೀ ಅಂತ ಹೇಳಿದ್ರೆ ಬುದ್ಧಿ. ಹೇಗೆ? ಸರಣಿಷು ಪತಂತಿ, ಸಣ್ಣ ಸಣ್ಣ ಕಾಲುವೆ ಇರುತ್ತೆ ನೋಡಿ, ನದಿ ಪ್ರಮುಖವಾಗಿ ಹರಿತಾ ಇರುತ್ತೆ. ಅದು ಅಲ್ಲದೆ ಸಣ್ಣ ಸಣ್ಣ ಕಾಲುವೆಗಳ ಮೂಲಕ ಕೂಡ ನೀರು ಹರಿತಾ ಹೋಗುತ್ತೆ. ಹಾಗೆ ಇಲ್ಲಿ ನಮ್ಮ ಬುದ್ಧಿ, ನಮ್ಮ ಮನಸ್ಸು ಹೇಗಿದೆ? ಹೀಗೆ ಮಾತಾಡ್ತಾ ಇದ್ರು ಕೂಡ ಮನಸ್ಸು ಅಲ್ಲಿ ಇಲ್ಲಿ ಓಡಾಡ್ತಾ ಇರುತ್ತೆ. ಓಹೋ ಅಡಿಗೆ ಆಗಿಲ್ಲ, ಅಯ್ಯೋ ಅನ್ನ ಮಾಡಬೇಕಷ್ಟೇ, ಅವರು ಬರ್ತಾರೆ ಇವತ್ತು. ಕೇಳ್ತಾ ಇರ್ತೀವಿ, ಈ ಸತ್ಸಂಗವನ್ನು ಹೇಳ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ, ಮನಸ್ಸು ಅಲ್ಲೇ ಇರುತ್ತಾ? ಬುದ್ಧಿ ನಾನಾ ಕಡೆ. 1 ನಿಮಿಷ ಇಲ್ಲಿದ್ರೆ ಇನ್ನೊಂದು ಮಕ್ಕಳು US ಅಲ್ಲಿದ್ದಾರೆ, ಅವರ ಬಗ್ಗೆ ಚಿಂತೆ ಎಲ್ಲೆಲ್ಲೆಲ್ಲಿ ಓಡತ್ತೆ. ಹಾಗಿದ್ದಾಗ ಎಷ್ಟು ಭಾಗಗಳಿವೆ ನೋಡಿ ಅಲ್ಲಿ ಮನಸ್ಸಿಗೆ, ಬುದ್ಧಿಗೆ ಎಲ್ಲ. ಶಿವಾನಂದ ಲಹರಿ ಏನು ಮಾಡತ್ತೆ ಅಂತ ಹೇಳಿದ್ರೆ
ಈ ಪ್ರಮುಖವಾದ ಮನಸ್ಸು, ಬುದ್ಧಿಯಲ್ಲದೆ ಚಿಕ್ಕ ಪುಟ್ಟದು ಆ ಕಡೆ ಈ ಕಡೆ ಕಾಲುವೆಗಳ ಥರ ಇರುತ್ತೆ ನೋಡಿ, ಆ ಕಾಲುವೆಯಲ್ಲೂ ಪತಂತಿ ಬೀಳತ್ತಂತೆ. ವಿಜಯವನ್ನ ಸಾಧಿಸುತ್ತೆ. ಯಾವುದರಲ್ಲಿ? ಕ್ಲೀನ್ ಮಾಡೋದ್ರಲ್ಲಿ. ಎಷ್ಟೇ ಚಿಕ್ಕ ಪುಟ್ಟ ಮನಸ್ಸಿನ ಕಾಲುವೆಗಳು ಇದ್ರೂ ಕೂಡ ಅದರ ಒಳಗೆ ಧುಮುಕಿ ಅದನ್ನೆಲ್ಲ ತೆಗೆದು ಕಿಲ್ಬಿಷರಜಃ ದಲಂತಿ, ಎಲ್ಲವನ್ನ ಪಾಪ ಕರ್ಮಗಳ ಧೂಳು ಏನೇನಿದೆಯೋ, ವಾಸನೆ ಅಂತ ಹೇಳ್ತೀವಿ ನಾವು, ಸಂಸ್ಕಾರ ಅಂತ ಹೇಳ್ತೀವಿ, ಅದನ್ನೆಲ್ಲ ಹೊರಗಡೆ ತೆಗೆದು ಬಿಸಾಕಿ ಬಿಟ್ಟು ನಮ್ಮ ಮನಸ್ಸನ್ನು, ಬುದ್ಧಿಯನ್ನು ಧೀಕುಲ್ಯ, ಧೀ ಅಂತ ಹೇಳಿದ್ರೆ ಬುದ್ಧಿ, ಸರಣಿಶು ಬೇರೆ ಬೇರೆ ಧೀಕುಲ್ಯ ಒಂದು ಕಾಲುವೆ ಥರ ಇದೆ, ಅಲ್ಲಿ ಬಿದ್ದು ವಿಜಯವನ್ನು ಸಾಧಿಸುತ್ತೆ. ಆಮೇಲೆ ದಿಶಂತಿ ಸಂಸಾರ ಭ್ರಮಣ ಪರಿತಾಪ ಉಪಶಮನ, ಒಂದು ದಿಕ್ಕನ್ನು ತೋರಿಸುವಂಥದ್ದು, ದಿಶೆಯನ್ನು ತೋರಿಸುವಂಥದ್ದು. ಯಾರಿಗೆ? ನಮ್ಮಂತಹವರು ಸಂಸಾರದಲ್ಲಿ, ದುಃಖವಾದ ಸಂಸಾರ, ಸಂಸಾರ ಸಾಗರ ಅಂತ ಹೇಳ್ತೀವಿ. ಯಾಕೆ? ಅಷ್ಟು ಬೇಗ ದಾಟಕ್ಕಾಗತ್ತಾ? ಏನು ನದಿಯಲ್ಲ, ಸಂಸಾರ ಅಂತ ಹೇಳಿದ್ರು ನದಿಯಲ್ಲ, ನದಿಯನ್ನಾದರೂ ದಾಟಬಹುದು, ಸಾಗರವನ್ನು ದಾಟೋದು ಅಷ್ಟು ಸುಲಭ ಇಲ್ಲ. ಇಲ್ಲಿ ಭ್ರಮಣ, ಭ್ರಮಿಸ್ತಾ ಇದ್ದೇವೆ, ಅಲೆದಾಡ್ತಾ ಇದ್ದೇವೆ. ಅದಕ್ಕೆ ತಾನೇ ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ. ಅದಕ್ಕೋಸ್ಕರ ಮತ್ತೆ 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 ಬೇರೆ ಬೇರೆ ಯೋನಿಯಲ್ಲಿ ಹುಟ್ಟಿ ಬರ್ತಾ ಇದ್ದೇವೆ. ಮಾನವ ಜನ್ಮ ಅಂತ ಹೇಳೋದು ಅತಿ ದುರ್ಲಭವಾದದ್ದು. ದೊಡ್ಡ ಬೆಲೆಯನ್ನು ತೆತ್ತು ಈ ಜನ್ಮ ನಮಗೆ ಸಿಕ್ಕಿರುವಂಥದ್ದು. ಇದರ ಸದುಪಯೋಗ ನಾವು ಮಾಡಿಕೊಳ್ಳದೇ ಇದ್ದರೆ ನಮ್ಮ ಮೂರ್ಖತನ, ಮತ್ತೆ ನೀಚ ಯೋನಿಯಲ್ಲಿ ಹೋಗ್ಬಿಡ್ತೇವೆ. ಹೀಗಾಗದೆ ಉತ್ತಮವಾದ ಯೋನಿಯಲ್ಲಿ ಮತ್ತೆ ಮತ್ತೆ ಜನ್ಮ ಪಡೆದು ಕೊನೆಯಲ್ಲಿ ಪರಮಾತ್ಮನನ್ನೇ ಸೇರುವಂತಾಗಬೇಕಲ್ವೇ? ಈ ಒಂದು ಸುಳಿ ಅಂತ ಹೇಳ್ತೀವಿ ನೋಡಿ, ನೀರಿನಲ್ಲಿ ಒಂದು ಸುಳಿ ಇರುತ್ತೆ, ಆ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದೇವೆ ನಾವು. ಈ ಸಂಸಾರದಲ್ಲಿ ಮುಳುಗಿ ಗಂಡ ಹೆಂಡತಿ ಮಕ್ಕಳು ಅಥವಾ ಬೇರೆ ಬೇರೆ ಬಂಧುಗಳು, ಇನ್ನು ನಾನಾ ಥರದ ನಮ್ಮ ಕೆಲಸಗಳು, ಇದೆಲ್ಲ ಇದ್ದಾಗ ನಮಗೆ ಪುರುಸೊತ್ತೇ ಇಲ್ಲ. ಭಗವಂತನ ಬಗ್ಗೆ ಚಿಂತನೆಗೆ ಪುರುಸೊತ್ತಿಲ್ಲ. ನಮ್ಮ ಸಂಸಾರದ ಬಗ್ಗೆ ಚಿಂತೆ ಮಾಡ್ತೇವೆ, ಚಿಂತನೆ ಮಾಡೋದಕ್ಕೆ ನಮಗೆ ಪುರುಸೊತ್ತಿಲ್ಲ. ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದೀವಿ. ಅಂಬಿಗ ನಾನಿನ್ನ ನಂಬಿದೆ ಅಂತ ಹೇಳಿದ್ದಾರೆ. ಅಂತಹ ಅಂಬಿಗನನ್ನು ನಂಬಿದ್ರೆ ಮಾತ್ರ ಈ ಸುಳಿಯಿಂದ ನಾವು ಹೊರಬರಲು ಸಾಧ್ಯ. ಮೊದಲು ನಮಗೆ ನಾವು ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದೇವೆ ಅಂತ ಗೊತ್ತಾಗಬೇಕಲ್ಲ. ಏನೋ ಒಳ್ಳೆ ಖುಷಿಯಾಗಿದ್ದೇವೆ ನಾವು, ಸಾಕು, ನನಗೆ ಒಂದೆರಡು ಶ್ಲೋಕ ಹೇಳಿ ಒಂದೆರಡು ಭಜನೆ ಹಾಡಿದರೆ ಸಾಕು. ಆಹಾ, ಅಲ್ಲಿಗೆ ನಿಲ್ಲಿಸಬಾರ್ದು, ಅದಕ್ಕಿನ್ನು ಮುಂದೆ ಹೋಗಬೇಕು. ಭಜನೆ ಅರ್ಥ ಏನು, ನಾವು ಹೇಳುವಂತಹ ಸ್ತೋತ್ರದ ಅರ್ಥ ಏನು, ಹಾಗೆ ಅರ್ಥ ತಿಳಿದುಕೊಂಡಾಗ ಆ ಭಾವನೆ ನಮ್ಮಲ್ಲಿ ಉಂಟಾಗತ್ತೆ. ಅವಾಗ ಆಗುವಂತಹ ಅನುಭವವೇ ಬೇರೆ. ಏನೋ ಯಾಂತ್ರಿಕವಾಗಿ ಮೆಕ್ಯಾನಿಕಲ್ ಆಗಿ ಹಾಡೋದಕ್ಕೂ ಅರ್ಥ ಅರಿತುಕೊಂಡು ಹಾಡೋದಕ್ಕೂ ವ್ಯತ್ಯಾಸ ತುಂಬ ಇದೆ. ಅದು ನಮ್ಮ ನಮ್ಮ ಅನುಭವಕ್ಕೆ ಬರ್ತಾ ಇದೆ. ಹಾಗೆ ಈ ಥರದ ಸಂಸಾರದ ಭ್ರಮಣ ಇದಕ್ಕೆ ಉಪಶಮನವನ್ನು ಕೊಡತ್ತೆ, ಅಂದರೆ ಪರಿಹಾರವನ್ನು ಕೊಡತ್ತೆ. ನಮ್ಮಲ್ಲಿ ಕೆಲವು ಕಡೆ ಥರ್ಮಲ್ ಪವರ್ ಸ್ಟೇಷನ್ಸ್ ಅಂತ ಇದೆ. ಇಲ್ಲಿ ಕೆಲವರು ರಾಯಚೂರಿನ ಶಕ್ತಿನಗರದವರು ಇದ್ದಾರೆ. ಥರ್ಮಲ್ ಪವರ್ ಸ್ಟೇಷನ್ ವಿದ್ಯುತ್ ಶಕ್ತಿ ಉತ್ಪಾದನೆ ಆಗುವಂಥದ್ದು. ವಿದ್ಯುತ್ ಶಕ್ತಿ ಉತ್ಪಾದನೆ ಆದಾಗ ಅಲ್ಲಿ ಎಷ್ಟು ಹೀಟ್ ಜನರೇಟ್ ಆಗುತ್ತೆ, ಬಿಸಿ. ಅದಕ್ಕೇನು ಮಾಡೋದು? ಅದಕ್ಕೋಸ್ಕರ ಕೂಲಿಂಗ್ ಟವರ್ಸ್ ಅಂತ ಮಾಡ್ತಾರೆ. ಒಂದು ಪರ್ಟಿಕ್ಯುಲರ್ ಶೇಪಲ್ಲಿ ಮಾಡ್ತಾರೆ, ಆಕಾರದಲ್ಲಿ, ಹೇಗೇಗೋ ನಡೆಯೋದಿಲ್ಲ. ಆ ಆಕಾರದಲ್ಲಿ ಮಾಡಿದಾಗ ಈ ಬಿಸಿ ನೀರು ಅದರೊಳಗಡೆ ಹೋಗಿ ಹೊರಗಡೆ ಬರುವಾಗ ತಣ್ಣಗಾಗಿರುತ್ತೆ. ಅದಕ್ಕೆ ಕೂಲಿಂಗ್ ಟವರ್ ಅಂತ ಹೆಸರು. ನಮಗೂ ಅಷ್ಟೇ, ಸಂಸಾರದಲ್ಲಿ ತಾಪ ಅಂತ, ಅದಕ್ಕೆ ಪರಿತಾಪ, ಏನು ಸುಮ್ಮನೆ ತಾಪ ಅಲ್ಲ, ಪರಿತಾಪ, ಶ್ರೇಷ್ಠವಾದ ತಾಪ, ಅಂದರೆ ಮಹಾ ಕೆಟ್ಟದಾದ ತಾಪ. ಅಷ್ಟು ಕಷ್ಟದಲ್ಲಿ, ದುಃಖದ ಮಡುವಿನಲ್ಲಿದ್ದೇವೆ ನಾವು. ಅಂತಹ ದುಃಖದ ಮಡುವಿನಲ್ಲಿ ಇದ್ದಂಥವರಿಗೂ ಕೂಡ ಉಪಶಮನವನ್ನು ಕೊಡತ್ತೆ. ಹೇಗೆ? ವಸಂತಿ ಮಚ್ಚೇತೋ ಹೃದ ಭುವಿ ಶಿವಾನಂತ ಲಹರಿ. ನನ್ನ ಹೃದಯದಲ್ಲಿ ಇದ್ದುಕೊಂಡು ನಾನು ಶಿವಾನಂದ ಲಹರಿಯನ್ನು ಪಠಣೆ ಮಾಡಿದಾಗ ನನ್ನ ಹೃದಯದಲ್ಲಿದ್ದು ನನ್ನ ಸಂಸಾರದಲ್ಲಿ ಇರುವಂತಹ ಎಲ್ಲ ಕಷ್ಟಕ್ಕೂ ಉಪಶಮನವನ್ನು ಕೊಡುವಂಥವನು ಈ ಪರಮಶಿವ ಅಥವಾ ಶಿವಾನಂದ ಲಹರಿ. ಎಷ್ಟು ಅದ್ಭುತವಾದ
ಉಪಮಾನವನ್ನು ಕೊಡ್ತಾರೆ ಆದಿಶಂಕರಾಚಾರ್ಯರು. ತಮಿಳುನಾಡಿನಲ್ಲಿ ಒಬ್ಬರು ಅಪ್ಪಯ್ಯ ದೀಕ್ಷಿತರು ಅಂತೇಳಿ ಒಬ್ಬರು ಸಂತರಿದ್ರು, ಮಹಾಜ್ಞಾನಿಯಾಗಿದ್ದರು. ಅವರಿಗೆ ನನ್ನ ಮನಸ್ಸಿನ ಒಳಗಡೆ ಏನಿದೆ ಅಂತ ಅರಿತುಕೊಳ್ಬೇಕಾಯ್ತು. ಇದಕ್ಕೇನು ಮಾಡ್ದಪ್ಪ ಅಂತೇಳಿದ್ರೆ ಒಂದು ಐಡಿಯಾ ಬಂತಂತೆ. ಒಂದು ಉನ್ಮತ್ತ ಕಾಯಿ ಅಂತ ಒಂದಿದೆ, ಆ ಕಾಯಿಯನ್ನು ತಿಂದರೆ ಹುಚ್ಚಿಡ್ದಾಗ ಆಗತ್ತೆ ಉನ್ಮತ್ತತೆ. ಹಾಗೆ ಅವರವರ ಶಿಷ್ಯರ ಹತ್ರ ಹೇಳಿದ್ರಂತೆ, ನಾನು ಈ ಉನ್ಮತ್ತ ಕಾಯಿನ ತಿಂತೇನೆ, ನಾನು ಉನ್ಮತ್ತತೆಯಲ್ಲಿ ಆ ಪರಿಸ್ಥಿತಿಯಲ್ಲಿ ಇದ್ದಾಗ ನನ್ನ ಬಾಯಿಂದ ಏನು ಬರುತ್ತೆ ಇದನ್ನು ನೀವು ಬರೆದಿಟ್ಟುಕೊಳ್ಳಿ ಅಂತ ಹೇಳಿದ್ರಂತೆ. ಇದು 17ನೇ ಶತಮಾನದಲ್ಲಿ ಇದ್ದಂಥವ ಅಪ್ಪಯ್ಯ ದೀಕ್ಷಿತರವರು. ಹಾಗೆ ಉನ್ಮತ್ತ ಕಾಯಿನ ತಿಂದು ಉನ್ಮತ್ತತೆ ಏರಿಬಿಡ್ತು. ಆಗ ಬಾಯಿಂದ ಬಂದಂತಹ ಅವರ ಮಾತುಗಳು, ವಚನಗಳು, ಇದಕ್ಕೆ ಹೆಸರೇ ಉನ್ಮತ್ತ ಶತಕ, ಆತ್ಮಾರ್ಪಣ ಶತಕ ಅಂತ ಹೆಸರು. ಅಂತಹ ಉನ್ಮತ್ತತೆಯಲ್ಲಿಯೂ ಕೂಡ ಆತ್ಮಾರ್ಪಣವನ್ನೇ ಮಾತನಾಡಿದ್ದಾರೆ. ನಾವೇನು ಮಾತಾಡ್ಬೋದು? ಒಂದು ಸ್ವಲ್ಪ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಬೇಕು. ನಾನು ನನ್ನ ಮನಸ್ಸು ಸರಿ ಇದ್ದಾಗಲೂ ನಾವು ಮಾತಾಡೋದು ಸರಿ ಇಲ್ಲ, ಮನಸ್ಸು ಸರಿ ಇದ್ದಾಗಲೂ ಕೂಡ ಸರಿ ಇಲ್ಲದೇ ಇದ್ದರೆ ಏನು ಮಾತಾಡ್ತೀವೋ ಆ ಪರಮಶಿವನೇ ಬಲ್ಲ. ಅಂತಹ ಸಂತರು ನಮ್ಮ ಶ್ರೇಷ್ಠವಾದ ಭಾರತದಲ್ಲಿ ಹುಟ್ಟಿದ್ದಾರೆ. ನಾವು ಎಷ್ಟೋ ಪುಣ್ಯ ಮಾಡಿದ್ದೇವೆ ಇಂತಹ ಒಂದು ದೇಶದಲ್ಲಿ ಹುಟ್ಟಬೇಕಿದ್ರೆ. ಹಾಗಾದರೆ ಅವರೇನೇನೆಲ್ಲ ಪರಿಪಾಲಿಸಿದ್ರು ಅದನ್ನ ಸ್ವಲ್ಪವಾದರೂ ಅರ್ಥ ಮಾಡಿಕೊಂಡು ನಾವು ಆ ಪರಿಪಾಲನೆ ಮಾಡಬೇಡ್ವಿ? ಮುಂದಿನ ಶ್ಲೋಕ ನೋಡೋಣ. ತ್ರೈವೇದ್ಯಂ ಹೃದ್ಯಂ ತ್ರಿಪುರಹರಮಾದ್ಯಂ ತ್ರಿನಯನಂ ಜಟಾಭಾರೋದಾರಂ ಚಲದುರಗಹಾರಂ ಮೃಗಧರಂ ಮಹಾದೇವಂ ದೇವಂ ಮಯಿ ಸದಯ ಭಾವಂ ಪಶುಪತಿಂ ಚಿದಾಲಂಬಂ ಸಾಂಬಂ ಶಿವಮತಿ ವಿಡಂಬಂ ಹೃದಿ ಭಜೆ. ತ್ರೈವೇದ್ಯಂ ಹೃದ್ಯಂ ತ್ರಿಪುರಹರಮಾದ್ಯಂ ತ್ರಿನಯನಂ ಜಟಾಭಾರೋದಾರಂ ಚಲದುರಗಹಾರಂ ಮೃಗಧರಂ ಮಹಾದೇವಂ ದೇವಂ ಮಯಿ ಸದಯ ಭಾವಂ ಪಶುಪತಿಂ ಚಿದಾಲಂಬಂ ಸಾಂಬಂ ಶಿವಮತಿ ವಿಡಂಬಂ ಹೃದಿ ಭಜೆ. ತ್ರೈವೇದ್ಯಂ, 3 ವೇದಗಳು, ಸಾಮವೇದ, ಋಗ್ವೇದ, ಯಜುರ್ವೇದ. ಈ 3 ವೇದಗಳನ್ನು ತಿಳಿದುಕೊಂಡ್ರೆ, ಅಧ್ಯಯನ ಮಾಡಿದರೆ, ಪಠಣೆ ಮಾಡಿದರೆ ಅಲ್ಲ, ಅಧ್ಯಯನ ಮಾಡಿ ಅರಿತುಕೊಂಡ್ರೆ ಆಗ ನಮಗೆ ಸ್ವಲ್ಪ ಮಟ್ಟಿಗೆ ಪರಮಶಿವ ಅಂದರೆ ಏನು ಅಂತ ಗೊತ್ತಾಗತ್ತೆ ಹೇಳ್ತಾರೆ. ಹಾಗಾದರೆ ನೋಡಿ ಎಷ್ಟಿದೆ ತಿಳಿದುಕೊಳ್ಳೋದಿಕ್ಕೆ. 3 ವೇದಗಳನ್ನು ಅರಿತುಕೊಂಡಾಗ ಶಿವನ ಒಂದು ಸ್ವಲ್ಪ ಭಾಗ ತಿಳಿದುಕೊಂಡ ಹಾಗೆ. ಅಂದರೆ ವೇದಾಧ್ಯಯನಕ್ಕೂ ಕೂಡ ಆದಿಶಂಕರಾಚಾರ್ಯರು ಪ್ರಾಮುಖ್ಯತೆಯನ್ನು ಕೊಡ್ತಿದ್ದಾರೆ. ಏನೋ 1-2 ಆ ಕಡೆ ಈ ಕಡೆ ಕಲಿತು ನನಗೆ ವೇದ ಗೊತ್ತಿದೆ ಅಂತಲ್ಲ, ಅದರ ಅಧ್ಯಯನವನ್ನು ಮಾಡಬೇಕು, ಅರಿತುಕೊಳ್ಬೇಕು. ಅರ್ಥ ಏನಿದು? ಸ್ವಲ್ಪವಾದರೂ, ಹೆಚ್ಚಾಗಿ ಅರ್ಥ ಆಗದೇ ಇದ್ರೂ ಕೂಡ ಸ್ವಲ್ಪವಾಗಿ ನಾವು ಮುಂದಕ್ಕೆ ಸಾಗಬಹುದು. ಸಣ್ಣ ಪುಟ್ಟ ಹೆಜ್ಜೆ ಇಟ್ಟು ನಾವು ಮುಂದಕ್ಕೆ ಸಾಗೋದು ತಾನೆ. ವೇದ ಅಲ್ಲದೇ ಇದ್ರೂ ಬೇರೆ ಸ್ತೋತ್ರಗಳನ್ನು ಹಾಡುವಂಥವರು ಕೂಡ ಸ್ವಲ್ಪವಾಗಿ ಅರ್ಥವನ್ನು ಅರಿತುಕೊಳ್ಳೋಣ. ತ್ರೈವೇದ್ಯಂ ಹೃದ್ಯಂ, ನನ್ನ ಹೃದಯದಲ್ಲಿ ಯಾವತ್ತೂ ವಾಸ ಮಾಡುವಂಥವನು. ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ಅಂತ ನಾವು ಹಾಡ್ತೇವೆ. ಖಂಡಿತವಾಗಿಯೂ ಪ್ರಾರ್ಥನೆ ಮಾಡಿದರೆ ಖಂಡಿತವಾಗಿಯೂ ವಾಸ ಮಾಡುವಂಥವನು. ಆದರೆ ನಮ್ಮ ಜೀವನ ಶೈಲಿ ಅದಕ್ಕೆ ಸರಿಯಾಗಿರಬೇಕು. ಹೇಗೇಗೋ ಬದುಕಿ ವಾಸ ಮಾಡು ಬಾ ಅಂತೇಳಿದ್ರೆ ಬರ್ತಾನ ಅವನು? ನಮ್ಮ ಜೀವನ ಶೈಲಿ, ಆಚರಣೆ ಅದಕ್ಕೆ ಸರಿಯಾಗಿರಬೇಕು ತಾನೇ. ಅದಕ್ಕೋಸ್ಕರ ಧರ್ಮ ಅಂತೇಳಿದರೆ ಏನು ಅಂತ ತಿಳಿದುಕೊಳ್ಬೇಕು. ಧರ್ಮ ಯಾವುದು, ಅಧರ್ಮ ಯಾವುದು,
ನಾನು ಯಾವುದನ್ನು ಮಾಡಬೇಕಾಗಿರೋದು, ಯಾವುದನ್ನು ಮಾಡಬಾರದು ನಾನು, ಇದರ ಬಗ್ಗೆ ಸ್ವಲ್ಪ ಸ್ವಲ್ಪ ತಿಳುವಳಿಕೆಯನ್ನು ಪಡೆದುಕೊಂಡು ಅದರ ಪ್ರಕಾರ ಜೀವಿಸಿ ನಮ್ಮ ಜೀವನ ಶೈಲಿಯನ್ನು ಸ್ವಲ್ಪ ಸ್ವಲ್ಪ ಬದಲಾವಣೆ ಮಾಡಿಕೊಳ್ತಾ ಹೋದರೆ ಖಂಡಿತವಾಗಿಯೂ ಹೃದಯದಲ್ಲಿ ಇರುವಂಥವನು ಅಥವಾ ರಮಣೀಯನಾದವನು. ಸಂಸ್ಕೃತದಲ್ಲಿ ಕೆಲವು ಪದಗಳಿವೆ, ಅದಕ್ಕೆ ಹಲವಾರು ಅರ್ಥಗಳಿರುತ್ತೆ. ಸಂದರ್ಭೋಚಿತವಾಗಿ ನಾವು ಅದನ್ನು ಅರಿತುಕೊಳ್ಬೇಕು. ಇಲ್ಲಿ ರಮಣೀಯವಾದವನು ಅಂತ ಹೇಳ್ಬೋದು, ಹಾಗೆಯೇ ನನ್ನ ಹೃದಯದಲ್ಲಿ ಇರುವಂಥವನು, ವಾಸ ಮಾಡುವಂಥವನು ಕೂಡ ಹೇಳ್ಬೋದು. ತ್ರಿಪುರಹರಂ, ಶಿವನಿಗೆ ಒಂದು ಹೆಸರು ತ್ರಿಪುರಹರ, ತ್ರಿಪುರಾರಿ, ತ್ರಿಪುರಹರ ಅಂತ ಇದೆ. ಪುರ ಅಂತ ಹೇಳಿದ್ರೆ ಗೊತ್ತಿದೆ ನಮಗೆ, ಊರು, ಜಾಗ. ತ್ರಿಪುರ, ಮೂರು ಊರನ್ನ ಹರ ಅಂತ ಹೇಳಿದ್ರೆ ನಾಶ ಮಾಡಿದಂಥವನು. ಇದಕ್ಕೊಂದು ಕಥೆ ಇದೆ. 3 ಜನ ಅಸುರರು ಅಣ್ಣ ತಮ್ಮಂದರಿದ್ರಂತೆ. ತಾರಕಾಕ್ಷ, ಕಮಲಾಕ್ಷ, ವಿದ್ಯುನ್ಮಾಲಿ ಅಂತ ಹೇಳಿ ಅಣ್ಣ ತಮ್ಮಂದಿರು ಅಸುರರು. ನಮಗೆ ಗೊತ್ತಿದೆ, ಅಸುರರೆಲ್ಲ ತಪಸ್ಸು ಮಾಡಿದಂಥವ್ರು, ಒಂದು ಕಾಲಲ್ಲಿ ನಿಂತು ಹಲವಾರು ವರ್ಷಗಳು ಕೈಯನ್ನು ಮೇಲೆ ಮಾಡಿ ತಪಸ್ಸನ್ನು ಮಾಡಿದಂಥವರು. ಕೊನೆಯಲ್ಲಿ ಆ ಬ್ರಹ್ಮ ಪ್ರತ್ಯಕ್ಷ ಆದಾಗ ಏನನ್ನ ಕೇಳ್ತಾರೆ? ನನಗೆ ಯಾರಿಂದು ಸಾವು ಬರಬಾರ್ದು. ಇದು ಅಸುರರು ಕೇಳುವಂತಹ ವರ. ಸರಿ, ಅದು ಸಾಧ್ಯ ಇಲ್ಲ, ಅದರ ಬದಲು ಸ್ವಲ್ಪ ಬೇರೆ ಏನಾದರೂ ಬದಲಾವಣೆ ಮಾಡಿ ಬ್ರಹ್ಮ ಕೊಡ್ತಾನೆ. ನಮಗೆ ನಗು ಬರುತ್ತೆ ಅಲ್ವೇ? ಎಷ್ಟು ವರ್ಷಗಳ ಕಾಲ ಒಂದು ಕಾಲಲ್ಲಿ ನಿಂತು ಕೈಯನ್ನು ಎತ್ತಿ, ಏನು ಸುಲಭವಾದ ತಪಸ್ಸ ಇದು, ಅಷ್ಟು ಮಾಡಿ ಕೇಳಿದ್ದೇನು, ನಾನು ಸಾಯಬಾರ್ದು. ಅವರನ್ನು ನಗ್ತೇವೆ, ನಾವೇನು ಮಾಡ್ತಾ ಇದ್ದೇವೆ? ಎಷ್ಟು ವರ್ಷಗಳ ಕಾಲ ಉಪವಾಸ ಮಾಡ್ತಾ ಇದ್ದೇನೆ, ಗುರುವಾರ ರಾತ್ರಿ ಉಪವಾಸ, ಶನಿವಾರ ಉಪವಾಸ, ಇಷ್ಟು ನಾಮಸ್ಮರಣೆ ಮಾಡ್ತೇನೆ, ವಿಷ್ಣು ಸಹಸ್ರನಾಮ ಪಠಣೆ ಮಾಡ್ತೇನೆ. ಏನನ್ನ ಕೋರಿಕೊಳ್ತೇವೆ? ಕೋರಿಕೆ ಏನು ನಮ್ಮದು? ನನ್ನ ಆರೋಗ್ಯ ಚೆನ್ನಾಗಿರಬೇಕು, ನನ್ನ ಮಕ್ಕಳು ಸರಿಯಾಗಿರಬೇಕು, ಮಗನಿಗೆ ಮದುವೆ ಆಗಿಲ್ಲ ಅಂದರೆ ಅವರಿಗೆ ಚೆನ್ನಾಗಿ ಗಂಡ ಹೆಂಡತಿ ಹುಡುಗ ಹುಡುಗಿ ಸಿಗಬೇಕು, ಒಳ್ಳೆಯ ಕೆಲಸ ಸಿಗಬೇಕು, ನನಗೆ ಪ್ರಮೋಷನ್ ಸಿಗಬೇಕು, ನನಗೆ ಇಂಥದ್ದೇ ತಾನೇ ನಾವು ಕೇಳೋದು. ಅವರಿಗೆ ನಾವು ಕಡಿಮೆ? ನಾವು ಅಸುರರೇ. ಕೋರಿಕೆಗಳು ಖಂಡಿತವಾಗಿಯೂ ಬೇಕೇ ಬೇಕು. ಶಿವಾನಂದ ಲಹರಿಯನ್ನು ಕಲಿತುಕೊಳ್ಬೇಕು, ಇದು ಒಂದು ಕೋರಿಕೆ ತಾನೆ. ಹಾಗಾದರೆ ಕೋರಿಕೆ ಇರಬಾರ್ದ? ಎಲ್ಲ ಆಸೆಗಳನ್ನು ತೊಡೆದು ಹಾಕಬೇಕಾ? ಅಲ್ಲ, ಅಧ್ಯಾತ್ಮ ಪಥದಲ್ಲಿ ಕೋರಿಕೆಗಳು ಬೇಕು. ಓಹೋ, ನಾನು ಇದನ್ನು ತಿಳಿದುಕೊಂಡು ಈ ಥರ ಇರಬೇಕು ನನ್ನ ಜೀವನ ಶೈಲಿ. ಚಿಕ್ಕದಿರುವಾಗ ಒಂದು ಥರದ ಕೋರಿಕೆ ಇತ್ತು, ನನಗೆ ಆ ಬಲೂನ್ ಬೇಕು, ಈ ಆಟಿಗೆ ಬೇಕು ಅಂತ ಇತ್ತು. ಸ್ವಲ್ಪ ದೊಡ್ಡದಾದಾಗೆ ಬದಲಾಗ್ತಾ ಹೋಗಿಲ್ವೇ ಕೋರಿಕೆಗಳು? ಈಗಲೂ ನನಗೆ ಆ ಆಟಿಗೆ ಬೇಕು, ನನಗೆ ಬಲೂನ್ ಬೇಕು ಅಂತ ಆಸೆ ಆಗ್ತಾ ಇದೆಯಾ? ಅದೇ ಥರದಲ್ಲಿ ಧಾರ್ಮಿಕ ಅಧ್ಯಾತ್ಮ ಪಥದಲ್ಲಿ ಮುಂದಕ್ಕೆ ಸಾಗಿದ ಹಾಗೆ ಬದಲಾವಣೆಯನ್ನು ತಂದುಕೊಳ್ಬೇಕು. ಇಲ್ಲದಿದ್ದರೆ ನಮಿಗೂ ಆಸುರರಿಗೂ ಏನು ವ್ಯತ್ಯಾಸ ಇಲ್ಲ. ಹೀಗೆ ಈ 3 ಅಣ್ಣ ತಮ್ಮಂದರು ವರವನ್ನು ಪಡೆದುಕೊಂಡರು. ಏನು ವರ ಅಂತ ಹೇಳಿದರೆ, ಅವರ ಪುರದಲ್ಲಿ 3 ಜನಕ್ಕೆ 3 ರಾಜ್ಯ ಇತ್ತು. ಆ ರಾಜ್ಯವನ್ನು ಅವರು ಎಲ್ಲಿ ಬೇಕಾದ್ರೂ ಹಾರಿಸಿಕೊಂಡು ಹೋಗಿ ಎಲ್ಲಿ ಬೇಕಾದ ಕಡೆಯಲ್ಲಿ ಅವರು ಇಟ್ಟುಕೊಳ್ಬಹುದು. ಆಮೇಲೆ ಸಾವೇ ಇಲ್ಲ ಅಂತ ಹೇಳಿಲ್ಲ, ಆದರೆ 1,000 ವರ್ಷಗಳಿಗೆ ಒಂದು ಸಲ ಒಂದು ಕ್ಷಣ ಬರುತ್ತೆ. ಆ ಕ್ಷಣದಲ್ಲಿ ಒಂದೇ ಬಾಣದಲ್ಲಿ 3 ರಾಜ್ಯವನ್ನು ಯಾರು ಸಂಹಾರ ಮಾಡ್ತಾರೋ ಅದು ಮಾತ್ರ ಸಂಹಾರ, ಇಲ್ಲದಿದ್ದರೆ ಯಾರು ಸಂಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ವರ ಸಿಕ್ಕಿಬಿಟ್ಟಿದೆ. ಇವರಿಗೆ ಏರಿತು ಮದ, ಯಾರಿಗೆ ನಮ್ಮನ್ನು ಸಂಹಾರ ಮಾಡಲಿಕ್ಕೆ ಸಾಧ್ಯ? ಒಂದು ಬಾಣದಲ್ಲಿ, ಅದು 1000 ವರ್ಷಗಳಿಗೆ ಒಂದು ಸಲ ಬರುವ ಒಂದು ಕ್ಷಣದಲ್ಲಿ 3ರನ್ನು ಒಟ್ಟಿಗೆ ಒಂದೇ ಸಲ, ಯಾರಿಗೂ ಸಾಧ್ಯ ಇಲ್ಲ. ಮದ ಏರಿತು. ಬೇಕಾದಾಗ ಎಲ್ಲ ತನ್ನ ರಾಜ್ಯವನ್ನು ಎತ್ತಿಕೊಂಡು ಹಾರಿಕೊಂಡು ಹೋಗಿ ಬೇರೆ ಊರಲ್ಲಿ ಕೂತ್ಕೊಳ್ಳೋದು. ಆ ಇದ್ದ ಊರಿನವ್ರು ಏನಾಗ್ತಾರೆ? ಎಲ್ಲ ಪಡ್ಚ. ಆ ಊರೇ ನಾಶ ಆಯಿತು, ಈ ಊರು ಬಂದು ಕೂತುಬಿಟ್ಟಿತು. ಹೀಗೆ ಹಲವಾರು ಊರುಗಳನ್ನು ನಾಶ ಮಾಡಿದಾಗ ಹಲವಾರು ಸಾಧುಗಳು ಹೋಗಿ ಪರಮಶಿವನಲ್ಲಿ ಬೇಡಿಕೊಳ್ತಾರೆ, ಇವರ ಮದ ಅತಿಯಾಗಿದೆ, ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ದಯವಿಟ್ಟು ನಮ್ಮನ್ನು ಕಾಪಾಡು. ಸರಿ, ಬರೇ ಪರಮಶಿವನ ಎಲ್ಲರೂ ಸೇರಿಕೊಂಡ್ರು. ಯಾಕೆಂದರೆ ವರ ಸಿಕ್ಕಿದ್ದು ಆ ಥರ ಇದೆ. ಹಾಗಾಗಿ ಎಲ್ಲ ದೇವತೆಗಳು, ದೇವರು ಏನೇನು ಹೇಳ್ತೀವೋ ನಾವು ಎಲ್ಲರೂ ಸೇರಿಕೊಂಡ್ರಲ್ಲಿ ಒಂದು ಕಾನ್ಫರೆನ್ಸ್ ಮಾಡಿದರು, ಏನು ಮಾಡಬೇಕೀಗ ಅಂಥೇಳಿ. ಹಾಗೆ ಶಿವ ನಾನು ಬಾಣ ಬಿಡ್ತೇನೆ ಅಂತ ಹೇಳ್ದ.
ಹೇಗಿರುವ ಬಾಣ? ಸುಮ್ಮನೆ ಬಾಣ ಬಿಟ್ಟರೆ ಅವು 3 ಜನ ಒಂದು ಸಲಕ್ಕೆ ಸತ್ತೋಗ್ತಾರಾ? ಇಲ್ಲ, ಮಹಾವಿಷ್ಣುವೇ ಬಾಣ. ಶಿವ ಒಂದು ರಥ ಏರಿದ. ಯಾವ ರಥ? ಭೂಮಿ ತಾಯಿಯೇ ರಥವಾಗಿ ಬಂದ್ಲಂತೆ, ಪೃಥ್ವಿ ರಥ. ಅದರ ಗಾಲಿಗಳು ಚಕ್ರಗಳು. ಸೂರ್ಯ ಮತ್ತು ಚಂದ್ರ ಆ ರಥಕ್ಕೆ ಚಕ್ರಗಳು. ನಡೆಸುವಂತಹ ಸಾರಥಿ ಯಾರು? ಬ್ರಹ್ಮ, ಚತುರ್ಮುಖ ಬ್ರಹ್ಮ ಸಾರಥಿಯಾಗಿ ಬಂದ. 4 ವೇದಗಳು ಅದಕ್ಕೆ ಕುದುರೆಗಳಾದವು, ರಥಕ್ಕೆ ಕುದುರೆಗಳಾದವು. ಆಮೇಲೆ ಅದಕ್ಕೆ ಬಿಲ್ಲು ಬೇಡವೆ? ಬಾಣ ಸಿಕ್ತು ನಮಗೆ. ಅದಕ್ಕೆ ಬಿಲ್ಲು ಕೂಡ ಬೇಕು ತಾನೆ, ಬಿಲ್ಲು ಬೇಕು. ಅದರಲ್ಲಿರುವ ಒಂದು ಹಗ್ಗ ಹಾಕ್ತಾರೆ ನೋಡಿ ಬಿಲ್ಲಿಗೆ, ಅದು ಬೇಕು. ಆ ಹಗ್ಗ ಆದಿಶೇಷ. ಬಿಲ್ಲು ಯಾವುದು? ಮೇರು ಪರ್ವತವೇ ಬಿಲ್ಲಾಯ್ತಂತೆ. 1,000ಕ್ಕೆ 1 ಬರುವಂತಹ ಒಂದು ಕ್ಷಣ ಬಂದೇ ಬಿಡ್ತು. ರಥವನ್ನು ಏರಿ ಶಿವ ಈ ಮಹಾವಿಷ್ಣು ಅಂತ ಹೇಳುವ ಬಾಣವನ್ನ ಬಿಟ್ಟೆ ನಗ್ತಾ ನಗ್ತಾ ಬಿಟ್ಟುಬಿಟ್ಟಂತೆ. ಬಿಟ್ಟಾಗ ಒಂದೇ ಸಲಕ್ಕೆ 3 ರಾಜ್ಯಗಳ ಅಥವಾ ಈ ಅಸುರರ ನಾಶ ಮಾಡಿಬಿಟ್ಟ ಪರಮಶಿವ. ಇದು ಕಥೆ. ನಮಗಿಲ್ಲಿ ಅದರ ಅಂತರಾರ್ಥ ಏನು ಅಂತ ಹೇಳಿದರೆ, ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ತತ್ವಬೋಧದಲ್ಲಿ ನಾವು ತಿಳಿದುಕೊಂಡಿದ್ದೇವೆ. ನಮಗೆ 3 ಥರದ ಶರೀರಗಳಿವೆ: ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ. ನಾವು ಈ ದೇಹವನ್ನು ಬಿಟ್ಟು ಹೋಗ್ತೇವೆ ಅಂತ ಹೇಳಿದ್ರೆ ನಾವು ಅದಕ್ಕೆ ಮರಣ ಅಂತ ಹೆಸರು ಕೊಟ್ಟಿದ್ದೇವೆ. ಮೃತ್ಯು ಅಂತ ಹೇಳ್ತೀವಿ. ಮೃತ್ಯು, ಮರಣ ಬಂದಾಗ ಏನಾಗೋದು? ಸ್ಥೂಲ ಶರೀರ ಮಾತ್ರ ನಾಶ ಆಗುವಂಥದ್ದು. ಸೂಕ್ಷ್ಮ ಮತ್ತು ಕಾರಣ ಶರೀರ ಹಾಗೆಯೇ ಉಳಿದುಕೊಳ್ಳುತ್ತೆ. ಇದರ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. 3 ಶರೀರಗಳಿವೆ. ಈ ಸ್ಥೂಲ ಶರೀರ ಹೋದರೆ ಇನ್ನೊಂದು ಯೋನಿಯಲ್ಲಿ ಮತ್ತೆ ಬೇರೆ ದೇಹದ ಜೊತೆ ಅದೇ ಸೂಕ್ಷ್ಮ ಶರೀರದ ಜೊತೆ ಹುಟ್ಟುತ್ತೇವೆ. ಹಾಗಾದರೆ ಈ 3 ಶರೀರವು ಇಲ್ಲದೆ ಆದಾಗ ನಮಗೆ ಮುಕ್ತಿ, ಕಾರಣ ಶರೀರ ನಾಶ ಆದಾಗ ನಮಗೆ ಮುಕ್ತಿ, ಇದು ನಮಗೆ ಗೊತ್ತಿದೆ. ಈ ಪರಮಶಿವನೇ ನಮ್ಮ ಈ 3 ಶರೀರಗಳನ್ನು ನಾಶ ಮಾಡಿ ನಮಗೆ ಮುಕ್ತಿಯನ್ನು ಕೊಡುವಂಥವನು. ಇದಕ್ಕೆ ತ್ರಿಪುರ ಹರ ಅಂತ ಹೆಸರು. ಕಥೆ ಒಂದು ಬೇರೆ, ಇದರ ಅರ್ಥವನ್ನು ನಾವು ತಿಳಿದುಕೊಳ್ಬೇಕು. ನಮಗೂ ಮುಕ್ತಿ ಬೇಕಾಗಿರುವಂಥದ್ದು. ಅದೇ ಪರಮಶಿವನನ್ನು ಭಜಿಸಿದಾಗ ಅವನು ಹೇಗೆ ಆ ತ್ರಿಪುರ ನಾಶ ಮಾಡಿದ್ನೋ, 3 ರಾಕ್ಷಸರನ್ನು ಒಂದೇ ಸಲ ನಾಶ ಮಾಡಿದ್ನೋ, ಅದೇ ರೀತಿಯಲ್ಲಿ ನಮ್ಮ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರವನ್ನು ನಾಶ ಮಾಡಿ ನಮಗೆ ಮುಕ್ತಿಯನ್ನು ಕೊಡುವಂಥವನು ತ್ರಿಪುರಹರಂ. ಆದ್ಯಂ, ಆದ್ಯ ಅಂತ ಹೇಳಿದ್ರೆ ಮೊದಲಿಗ, ಆದಿಯಾಗಿರುವಂಥವನು. ತ್ರಿನಯನಂ, 3 ಕಣ್ಣು ಇರುವಂಥವನು. ಇದೆಲ್ಲ ನಮಗೆ ಗೊತ್ತಿದೆ. ಜಟಾಭಾರೋದಾರಂ, ಒಂದು ಜಟೆ ಇದ್ದು ಗಂಭೀರವಾಗಿ ಎಷ್ಟು ಸುಂದರವಾಗಿ ಕಾಣಿಸ್ತಾನೆ ಈ ಪರಮಶಿವ. ಒಂದು ರಾಯಲ್ ಲುಕ್ ಅಂತ ಹೇಳ್ತೀವಿ ನೋಡಿ, ರಾಜ ಟಿವಿ. ಜಟಾಭಾರೋದಾರಂ ಚಲತ ಉರಗಹಾರಂ. ಉರಗ ಅಂತ ಹೇಳಿದ್ರೆ ಹಾವು, ಹಾವಿನ ಹಾರ. ಮಹಾವಿಷ್ಣು ಹಾಕಿಕೊಳ್ಳೋದು ವನಮಾಲ ಅಂತ ಇದೆ. ಇಲ್ಲಿ ಹಾವಿನ ಹಾರ. ಹೇಗಿರುವ ಹಾವು? ಚಲಿಸುವಂಥದ್ದು. ಚಲತ, ಏನೋ ಸುಮ್ಮನೆ ಉರಗ ಸತ್ತೋದ ಹಾವನ್ನು ಹಾಕ್ಕೊಂಡಿಲ್ಲ, ಅದು ಜೀವಂತವಾಗಿರುವಂತಹ ಹಾವನ್ನ ಹಾರವಾಗಿ ಮಾಡಿಕೊಂಡಿದ್ದಾನೆ. ಮೃಗಧರ, ಇಲ್ಲಿ ಮೃಗ ಅಂತ ಹೇಳಿದ್ರೆ ಒಂದು ಜಿಂಕೆಯನ್ನ ಕೈಯಲ್ಲಿ ಹಿಡಿದುಕೊಂಡಿದ್ದಾನೆ. ಜಿಂಕೆ ಅಂತ ಹೇಳಿದ್ರೆ ಒಂದು ಪಶು. ನಾವು ಎಲ್ಲರೂ ಪಶುಗಳೇ. ನಮ್ಮನ್ನ ಕೈಯಲ್ಲಿ ಹಿಡಿದುಕೊಂಡಿದ್ದಾನೆ ಅಂತ ಹೇಳುವ ಅರ್ಥ. ಮಹಾದೇವಂ, ಎಲ್ಲ ದೇವತೆಗಳಿಗೂ ಇವನು ದೇವ, ಹಾಗಾಗಿ ಮಹಾದೇವ. ದೇವಂ, ದೇವ ಅಂದ್ರೆ ಏನು ಅರ್ಥ? ಯಾರು ಸ್ವಪ್ರಕಾಶರೋ ಅವರಿಗೆ ದೇವ ಅಂತ ಹೆಸರು. ಸೆಲ್ಫ್ ಇಲ್ಯುಮಿನೇಷನ್ ಅಂದರೆ ನಮಗೆಲ್ಲ ಈಗ ರಾತ್ರಿ ನಾವು ಅಮಾವಾಸ್ಯೆ ರಾತ್ರಿ ಅಲ್ಲಿ ಲೈಟ್ ಇಲ್ಲ ಏನಿಲ್ಲ ಅಂತ ಆದರೆ ಹೋದರೆ ಏನಾಗುತ್ತೆ? ನಮ್ಮನ್ನು ಯಾರೋ ಬಂದು ಡ್ಯಾಶ್ ಮಾಡಿಬಿಡ್ತಾರೆ. ಯಾಕೆ? ನಮ್ಮಲ್ಲಿ ಸ್ವಪ್ರಕಾಶ ಇಲ್ಲ. ನಮ್ಮ ಮೇಲೆ ಸೂರ್ಯನ ಬೆಳಕು ಬೀಳಬೇಕು, ಇಲ್ಲ ವಿದ್ಯುತ್ ಶಕ್ತಿ ಲೈಟ್ ಬೀಳಬೇಕು. ಆ ಬೆಳಕು ಬಿದ್ದರೆ ನಮ್ಮನ್ನು ಕಾಣಿಸುತ್ತೆ. ಅದೇ ದೇವ ಅಂತ ಹೇಳಿದ್ರೆ ಸ್ವಪ್ರಕಾಶ ಇರುವಂಥವನು. ಸೂರ್ಯ ನೋಡಿ, ಸ್ವಪ್ರಕಾಶ. ನಾವೇನು ಟಾರ್ಚ್ ಹಾಕಿ ಹುಡುಕಬೇಕಾ ಸೂರ್ಯನ? ನಾವು ಎಲ್ಲಿದ್ದು ಸೂರ್ಯ ನೀನು ಅಂತ ಹೇಳಿ. ಸ್ವಪ್ರಕಾಶ, ಅದು ದೇವ. ಮೈ ಸದಯ ಭಾವಂ, ನನ್ನ ಮೇಲೆ ಯಾವತ್ತೂ ದಯಾಪೂರಿತನಾಗಿರುವಂಥವನು, ದಯೆಯ ಭಾವ ನನ್ನ ಮೇಲೆ ಇಟ್ಟುಕೊಂಡಿರುವಂಥವನು. ಪಶುಪತಿ, ಎಲ್ಲ ಪಶುಗಳಿಗೂ ಒಡೆಯನಾದವನು ಪಶುಪತಿಂ.
ಚಿತ್ತಾಲಂಬಂ ಚಿದಾಲಂಬಂ. ಚಿದಾಲಂಬ ಅಂತ ಹೇಳಿದರೆ ಚಿತ್ ಅಂತ ನಾವು ನೋಡಿದ್ದೇವೆ, ಸತ್ ಚಿತ್ ಆನಂದ ಅಂತ ನೋಡಿದ್ದೇವೆ. ಒಂದು ಜ್ಞಾನ, ಜ್ಞಾನಕ್ಕೆ ಮೂಲ ಸ್ವರೂಪನಾದವನು, ಮೂಲನಾದವನೇ ಈ ಚಿತ್ ಆಲಂಬ. ಜ್ಞಾನಕ್ಕೆ ಮೂಲವಾಗಿರುವವನು ಅವನೇ, ಜ್ಞಾನಕ್ಕೆ ಆಧಾರವಾಗಿರುವವನು ಅವನೇ. ಜ್ಞಾನದ ಆಧಾರವೇ ಈ ಪರಮಶಿವ. ಸಾಂಬಂ, ಸ ಅಂಬ, ಅಂಬನ ಜೊತೆ. ಅಂಬ ಅಂತ ಹೇಳಿದ್ರೆ ತಾಯಿ ಅಥವಾ ಪಾರ್ವತಿ. ಉಮಾ ಅಂತ ಹೇಳ್ತೀವಿ, ಹಲವಾರು ಹೆಸರುಗಳನ್ನು ಕೊಡ್ತೀವಿ ನಾವು. ಸಾಂಬ, ಅದಕ್ಕೆ ಶಿವನಿಗೆ ಸಾಂಬ, ಯಾವತ್ತು ತಾಯಿಯ ಜೊತೆ ಇರುವಂಥವನು, ಪಾರ್ವತಿಯ ಜೊತೆ ಇರುವಂತಹ ತಂದೆಯವನು. ಸಾಂಬಂ ಶಿವಂ, ಅಂತಹ ಮಂಗಲಮಯವಾದವನು. ಅತಿ ವಿಡಂಬ, ಇಲ್ಲಿ ವಿಡಂಬ ಅಂತ ಹೇಳಿದ್ರೆ ಹಾಸ್ಯಾಸ್ಪದವಾದ ಡ್ರೆಸ್ಸು. ಏನವನ ವೇಷಭೂಷಣಗಳು? ಒಂದು ಗಜ ಚರ್ಮ, ಇಲ್ಲದಿದ್ರೆ ಹುಲಿ ಚರ್ಮ ಒಂದು ಸಣ್ಣಕ್ಕೆ ಕಟ್ಟಿಕೊಳ್ತಾನೆ. ಮತ್ತೆ ಎಲ್ಲಿ ನೋಡಿದರೆ ಹಾವುಗಳೇ, ಬಳೆ ನೋಡು ಹಾವು, ತಲೆಯಲ್ಲಿ ಹಾವು, ಇಲ್ಲಿ ಹಾವು. ಅಬ್ಬೋ, ನೋಡಿದರೆ ಭಯ ಆಗತ್ತೆ. ಅಥವಾ ಇದೇನು ಈ ಥರದ ಒಂದು ಡ್ರೆಸ್ ಹಾಕ್ಕೊಂಡಿದ್ದಾನೆ. ಅದೇ ವಿಷ್ಣುವನ್ನು ನೋಡಿದರೆ ಆಹಾ ಎಷ್ಟು ಚೆನ್ನಾಗಿದೆ, ರತ್ನ ಖಚಿತವಾದ ಹಾರಗಳು, ಕುಂಡಲಗಳು, ಎಲ್ಲೆಲ್ಲ ಆಭರಣ ಹಾಕ್ಬೋದು ಅಲ್ಲೆಲ್ಲ ಹಾಕ್ತಾನೆ ಮಹಾವಿಷ್ಣು. ನೋಡುವಾಗ ಆಹಾ ಈ ಆಭರಣ ನನಗೂ ಬೇಕು, ನಾನು ಮಾಡಿಸ್ಕೊಳ್ತೇನೆ ಅಂತ ಬರುತ್ತೆ ನಮಗೆ. ಶಿವನನ್ನು ನೋಡಿದರೆ ಆ ಹಾವು ನನಗೆ ಬೇಕು ಅಂತ ಅನ್ಸತ್ತಾ? ಅಬ್ಬೋ, ಭಯವೇ ಆಗತ್ತೆ. ಹಾಗಾಗಿ ಅತಿ ವಿಡಂಬಂ, ಹಾಸ್ಯಾಸ್ಪದವಾದ ವೇಷಭೂಷಣಗಳನ್ನು ಧರಿಸಿರುವಂತಹ ಶಿವನನ್ನು ಹೃದಿ ಭಜೆ, ನನ್ನ ಮನಸ್ಸಿನಲ್ಲಿ ನಾನು ಭಜಿಸ್ತೇನೆ. ಆದಿಶಂಕರಾಚಾರ್ಯರು ಮಾನಸ ಪೂಜಾ ರಚನೆ ಮಾಡಿದರೆ ನಾವೆಲ್ಲರೂ ಹಾಡ್ತೇವೆ. ಆತ್ಮಾತ್ವಂ ಗಿರಿಜಾಮತಿ ಸಹಚರಾಹ ಪ್ರಾಣಾ ಶರೀರಂ ಗೃಹಂ ಪೂಜಾತೆ ವಿಷಯೋಪಭೋಗ ರಚನಾ ನಿದ್ರಾ ಸಮಾಧಿ ಸ್ಥಿತಿ ಸಂಚಾರ ಪದಯೋ ಪ್ರದಕ್ಷಿಣ ವಿಧಿ ಸ್ತೋತ್ರಾಣಿ ಸರ್ವಾಗಿರೋ ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನಂ. ಏನೋ 1 ಗಂಟೆ ಕೂತ್ಕೊಂಡು ಪೂಜೆ ಮಾಡಿದರೆ ಅದನ್ನು ಆರಾಧನೆ ಅಂತ ಆಗೋದಿಲ್ಲ. ಅದು ಆರಾಧನೆಯೇ, ಅದು ಸಾಕಾಗೋದಿಲ್ಲ. ನಾನು ಮಾಡುವಂತಹ ಪ್ರತಿ ಯತ್ ಕರ್ಮ ಕರೋಮಿ, ಯಾವ ಕೆಲಸವನ್ನು ನಾನು ಮಾಡ್ತೇನೆಯೋ ಅದು ಎಲ್ಲವೂ ನಿನ್ನ ಆರಾಧನೆ ಆಗಲಿ. ಸ್ತೋತ್ರಾಣಿ ಸರ್ವಾಗಿರೋ, ನನ್ನ ಬಾಯಿಂದ ಬರುವಂತಹ ಮಾತುಗಳೆಲ್ಲವೂ ನಿನ್ನ ಸ್ತೋತ್ರವೇ ಆಗಲಿ. ಎಷ್ಟು ಜಾಗರೂಕರಾಗಿರಬೇಕು. ಬಾಯಿಗೆ ಬಂದಂತೆ ಇನ್ನೊಬ್ಬರ ನಿಂದನೆಯನ್ನು ಮಾಡೋದನ್ನು ಖಂಡಿತವಾಗಿಯೂ ಬಿಟ್ಟೇ ಬಿಡಬೇಕು. ಆ ಆಲೋಚನೆಯೂ ಬರಬಾರ್ದು. ಯಾಕೆ ಅಂತೇಳಿದರೆ ಬಾಯಿಂದ ಏನೆಲ್ಲ ಬರುತ್ತೋ ಅದೆಲ್ಲ ನಿನ್ನ ಸ್ತುತಿ ಅಂತ ಹೇಳಾಯಿತು, ಹಾಡ್ತೇವೆ ಶ್ಲೋಕದಲ್ಲಿ, ಆಚರಣೆಯಲ್ಲಿ ಅದು ಬರಬೇಕು ತಾನೆ. ಹಾಗಾಗಿ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗತ್ತೋ ಅಷ್ಟು ಪ್ರಯತ್ನವನ್ನು ಮಾಡ್ತಾ ಶಿವಾನಂದ ಲಹರಿಯ 100 ಶ್ಲೋಕಗಳ ಅರ್ಥವನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ನಾಮಸ್ಮರಣೆ ಇದು ಶಾಶ್ವತವಾಗಿರಬೇಕು ನಮ್ಮ ಜೊತೆ. ಅಡಿಗೆ ಮಾಡ್ತಾ, ಕಸ ಗುಡಿಸ್ತಾ, ಅಥವಾ ಆಫೀಸಲ್ಲಿ ಕೆಲಸ ಮಾಡ್ತಾ ಇರುವಾಗ ಅದು ಸಾಧ್ಯ ಇಲ್ಲ. ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಇದ್ದಾಗ ಓ ಪರಮಾತ್ಮ ಅಂತ ಒಂದು ಸಲ ಒಂದು ಕಾಲ್ ಕೊಡ್ಬೋದು ಅವನಿಗೆ. ನಾವು ಎಲ್ಲಿ ಸತ್ಸಂಗಕ್ಕೆ ಹೋದರೂ ಕೂಡ ಮಧ್ಯದಲ್ಲಿ ಒಂದು ಸ್ವಲ್ಪ ವಾಟ್ಸ್ಯಾಪ್ ನೋಡಿಕೊಳ್ತೇವೆ. ಅವ್ರದ್ದೇನಾದ್ರು ಮೆಸೇಜ್ ಬಂದಿದೆಯಾ, ಇವರೇನಾದರೂ ನನಗೆ ಕಳಿಸಿದಾರಾ, ಫೋನ್ ಬಂದಿದೆಯಾ, ಮಿಸ್ಡ್ ಕಾಲ್ ಇದೆಯಾ ಅಲ್ವಾ? ಎಷ್ಟು ಆತುರ ಇದೆ ಇದು ನಮಗೆ ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿ ಇರಬೇಕು ಅಂತ. ನಾಮಸ್ಮರಣೆ ಅಂತ ಹೇಳೋದು ಕೂಡ ನಮ್ಮನ್ನು ಭಗವಂತನ ಜೊತೆ ಜೋಡಿಸಿಕೊಳ್ಳಂಥ ಒಂದು ಮಾಧ್ಯಮ. ಈ ಮಾಧ್ಯಮ ನಮಗೆಲ್ಲರಿಗೂ ಖಂಡಿತವಾಗಿಯೂ ಬೇಕು. ಹಾಗೆ ನಾಮಸ್ಮರಣ ಮಾಡ್ತಾ ಸಂತೋಷದಿಂದ ಇದರ ಅರ್ಥವನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ತುಂಬ ಸರಳವಾದದ್ದು. ಸೌಂದರ್ಯ ಲಹರಿ ಸ್ವಲ್ಪ ತಾಂತ್ರಿಕವಾದದ್ದು, ತಂತ್ರಜ್ಞಾನ ಸ್ವಲ್ಪ ಅದರಲ್ಲಿ ಅರ್ಥ ವಿವರಣೆಯಲ್ಲಿ ಬರುತ್ತೆ. ಇದು ಹಾಗೂ ಇಲ್ಲ, ಅತಿ ಸರಳವಾದದ್ದು, ಆದರೆ ಭಕ್ತಿಯ ಪ್ರವಾಹ. ಹಾಗಾಗಿ ಭಕ್ತಿಯ ಪ್ರವಾಹದಲ್ಲಿ ನಾವೆಲ್ಲರೂ ಮುಳುಗಿ ಹೋಗಬೇಕಾಗಿದೆ. ನಾಮಸ್ಮರಣೆಯನ್ನು ಖಂಡಿತವಾಗಿಯೂ ಮಾಡೋಣ. ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, 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 ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್,
ಓಂ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಓಂ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಓಂ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಓಂ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾ ಸಮಸ್ತ ಸುಖಿನೋ ಭವಂತು. ಲೋಕಾ ಸಮಸ್ತ ಸುಖಿನೋ ಭವಂತು. ಲೋಕಾ ಸಮಸ್ತ ಸುಖಿನೋ ಭವಂತು.